ಓಕೆ, ಜಯ ಹರಿ ಕೃಷ್ಣ ಅಲ್ಲ ಭಕ್ತಾದಿಗಳಿಗೆ ಇವತ್ತು ಸೇರಿದ್ದೀರಾ ಏಕಾದಶಿ ದಿವಸ. ಇವತ್ತು ನಾವು ಆ ಭಗವಂತ ನೋಡ್ದಿರೋಂತ ಈ ಭಗವದ್ಗೀತೆ ಪ್ರತಿನಿತ್ಯ ಕೇಳಿಸ್ಕೊತಾ ಇದೀವಾ, ಅದ್ರಲ್ಲಿ ತುಂಬಾ ಮುಖ್ಯವಾದಂತ ಶ್ಲೋಕ ಬಂದ್ಬಿಟ್ಟು ಇವತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತೀವಿ, ಹೌದಾ? ಚತುಶ್ಲೋಕಿ ಭಗವದ್ಗೀತಾ ಅಂದ್ರೆ 4 ಶ್ಲೋಕಗಳಲ್ಲಿ ಭಗವಂತ ಇಡೀ ಭಗವದ್ಗೀತೆಯ ಸಾರನೇ ತುಂಬಿಸಿದಾನಂತೆ. ಓಕೆ, ಸೊ ಹಾಗಾಗಿ ಈ ಭಗವದ್ಗೀತೆಯ 4 ಶ್ಲೋಕಗಳು ಯಾವ್ದ್ಯಾವ್ದು ಅನ್ನೋದು ಗೊತ್ತಿದ್ಯಾ ಯಾರಿಗಾರು? ಚತುಶ್ಲೋಕಿ ಭಗವದ್ಗೀತಾ ಹರೇ ಕೃಷ್ಣ ಮಾತಾಜಿ, ದಂಡಾತ್ ಪ್ರಣಾಮ ಹತ್ತನೇ ಮಾತಾಜಿ. ಅಧ್ಯಾಯದ 10ನೇ ಶ್ಲೋಕ. 8, 9, 10, 11 ಮಾತಾಜಿ. ಯಾವ ಅಧ್ಯಾಯ ಮಾತಾಜಿ? ಅಧ್ಯಾಯ 10. ವಿಭೂತಿ ಯೋಗ. ಕರೆಕ್ಟ್. 10ನೇ ಅಧ್ಯಾಯದ 10ನೇ ಶ್ಲೋಕ ಅನ್ನೋದೇನಿದೆಯೋ, 8ನೇ ಶ್ಲೋಕ ಇಂದ ಏನಿದೆಯೋ ಇದು ಬಂದ್ಬಿಟ್ಟು ಭಗವಂತ ತಿಳಿಸ್ತಾರ ಅಂತ ಭಗವದ್ಗೀತೆಯ ಸಾರ ಇದರಲ್ಲಿ ತುಂಬಿದೆ. ಓಕೆನಾ? ಸೊ ಈಗ 6:22 ಆಗಿದೆ. ಕರೆಕ್ಟ್ ಆಗಿ 6:50 ನಾನು ಸ್ಟಾಪ್ ಮಾಡ್ತೀನಿ. ಸೊ ಮೊದಲನೇ 8ನೇ ಶ್ಲೋಕ ಬಂದ್ಬಿಟ್ಟು ಹೀಗಿದೆ: ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅನುವಾದ ಓದ್ತೀರಾ? ಕೊನೆಯಲ್ಲಿ ಎಲ್ಲರೂ ಈ 4 ಶ್ಲೋಕ ಒಟ್ಟಿಗೆ ಹಾಡ್ಬೇಕು. ಓಕೆ, ಸ್ಟಾಪ್ ಇಲ್ಲದೆ ಒಟ್ಟಿಗೆ 4 ಶ್ಲೋಕ ಹಾಡ್ಬೇಕು, ಕಲ್ತ್ಕೋಬೇಕು. ಸೊ ಇವಾಗ ಅನುವಾದ ಮಾತಾಜಿ. ಮಾತಾಜಿ, ಎಲ್ಲ ಮಾತಾಜಿ ಭೌತಿಕ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ತನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. 2ನೇ ಶ್ಲೋಕಕ್ಕೆ ಇದೆ. 8ನೇದಾದ್ಮೇಲೆ 9ನೇ ಶ್ಲೋಕಕ್ಕೆ ಹೋಗೋಣ ನಾವು. ಒಟ್ಟಿಗೆ ಫಸ್ಟ್ ಆ ಶ್ಲೋಕದ ಬಗ್ಗೆ ನಾವು 4 ಕವರ್ ಮಾಡೋಣ ಫ್ಲೋ ಅಲ್ಲಿ, ಆಮೇಲೆ ಫ್ಲೋ ಅಲ್ಲಿ ನಾವು ಚರ್ಚಿಸೋಣ, ಯಾಕಂದ್ರೆ 4ಕ್ಕೂ ಸಂಬಂಧ ಇದೆ. 9ನೇ ಶ್ಲೋಕ: ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಓದ್ಲ ಮಾತಾಜಿ ಅನುವಾದ? ನಾನು ಓದ್ತೀನಿ ಮಾತಾಜಿ. ಗೀತಾ ಆರ್ ಮಾತಾಜಿ ಓದ್ಲಿ. ನನ್ನ ಥ್ಯಾಂಕ್ ಯು. ಅನುವಾದ: ನನ್ನ ಪರಿಶುದ್ಧ ಭಕ್ತರ ಯೋಜನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನ್ನ ಸೇವೆಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಓಕೆ, 10ನೇ ಶ್ಲೋಕಕ್ಕೆ ಹೋಗೋಣ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಜಯಲಕ್ಷ್ಮಿ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಅಂಡ್ 11ನೇ ಶ್ಲೋಕ ಬಂದ್ಬಿಟ್ಟು ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಲಕ್ಷ್ಮೀಬಾಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಸ್, ಹರೇ ಕೃಷ್ಣ. ಇದನ್ನ ಒಂದೊಂದು ನಾವು ಸ್ವಲ್ಪ ಚರ್ಚೆ ಮಾಡೋಣ. ಮೊದಲನೇದೇನು 8ನೇ ಶ್ಲೋಕ ಯಾರು ಹೇಳ್ತೀರಾ? ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಕರೆಕ್ಟ್. ಥ್ಯಾಂಕ್ ಯು ಮಾತಾಜಿ. ಸೊ ಅಹಂ ಸರ್ವಸ್ಯ ಪ್ರಭವ ಅಂತಾನು ಕೃಷ್ಣ ಯಾರು ಹೇಳ್ತಾ ಇರೋದಿದು?
ಭಗವಂತ ಸಾಕ್ಷಾತ್ ನುಡಿತಾ ಇರೋದಿದು ಈ ಅಧ್ಯಾಯದಲ್ಲಿ ಅಲ್ವಾ. ಭಗವಂತನ ಐಶ್ವರ್ಯದಲ್ಲಿ ಭಗವಂತ ನುಡಿತಾ ಇರೋದು ನಾನು ಅಹಂ ಅಂದ್ರೆ ನಾನು ಸರ್ವಸ್ಯ ಪ್ರಭುವು. ಸರ್ವಸ್ವ ಅಂದ್ರೆ ಏನೇನ್ ಸೇರುತ್ತೆ? ಚರಾಚರ ಎಲ್ಲ, ಚರ ಅಚರ ಎಲ್ಲಾ ಲೋಕಗಳು. ನಮಗ್ ತಿಳಿದಿರೋ ಲೋಕಗಳೇನಪ್ಪ? ಈ ಭೂಮಂಡಲದಲ್ಲಿರಂತ 14 ಲೋಕಗಳು ಅಷ್ಟೇ ಇದೆಯಾ? ಒಂದೇ ಭೂಮಂಡಲ ಇದೆಯಾ? ಸಾವಿರಾರು ಭೂಮಂಡಲ, ಸಾವಿರಾರು ಕೋಟ್ಯಾಂತರ ಭೂಮಂಡಲಗಳಿದೆ. ಇಡೀ ಸೃಷ್ಟಿದಲ್ಲಿ ಎಷ್ಟೋ ಎಷ್ಟೋ ಇದೆ, ಲೆಕ್ಕನೇ ಹಾಕಕ್ಕಾಗಲ್ಲ, ನಾವು ಎಣ್ಸಕ್ಕಾಗಲ್ಲ. ಅಷ್ಟು ಲೋಕಗಳಿದೆ. ಅಷ್ಟು ಲೋಕದಲ್ಲಿ ಬ್ರಹ್ಮದೇವರಿದ್ದಾರೆ, ಅಷ್ಟು ದೇವತೆಗಳಿದ್ದಾರೆ. ಹೌದಾ? ಆದ್ರೆ ಭಗವಂತ ಮಾತ್ರ ಒಬ್ನೇ. ಹಾಗಾಗಿ ಅಹಂ ಸರ್ವಸ್ಯ ಪ್ರಭವೋ ಅಂತಾನೆ. ಇಡೀ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡು ನನ್ನಿಂದನೇ ಹುಟ್ಟತ್ತೆ ಅಂತ ಕೃಷ್ಣ. ಅದೆರಡಕ್ಕೂ ಮೂಲ ನಾನೇ ಅನ್ನೋದು ಭಗವಂತ. ಇದು ಒಂದು ಶ್ಲೋಕ ಸಾಕು ನಿಮ್ಗೆ ಯಾತಕ್ಕೆ ಕೃಷ್ಣ ಪರಮ ಪುರುಷೋತ್ತಮ ಭಗವಂತ ಅಂತ ನಿರೂಪಿಸೋದಿಕ್ಕೆ. ಬೇರೆ ಏನು ಶ್ಲೋಕ ಬೇಕಾಗಿಲ್ಲ ಆಕ್ಚುಲಿ. ಕೆಲವರು ಹೇಳ್ತಾರಲ್ಲ, ಯಾಕೆ ಭಗವದ್ಗೀತಾ ಮಾತ್ರನೇ ತಗೋಬೇಕು, ನಾವು 108 ಶಾಸ್ತ್ರಗಳು ಓದ್ತೀವಿ. ಎಲ್ಲಾ ಶಾಸ್ತ್ರದ ಸಾರ. ಗೀತಾ ಶಾಸ್ತ್ರಮಿದಂ ಪುಣ್ಯಂ. ಯಾರು ಹೇಳ್ತೀರಾ ಇದು? ಗೀತಾ ಮಹಾತ್ಮ್ಯ. ಯಾ ಪಠೇತ್ ಪ್ರಯತ ಪುಮಾನ್ ವಿಷ್ಣು ಪದಂ ಅವಾಪ್ನೋತಿ ಭಯ ಶೋಕಾನಿ ವರ್ಜಿತ ಅಲ್ವಾ. ಗೀತಾ, ಭಗವದ್ಗೀತೆ ಅನ್ನೋದು ಎಲ್ಲಾ ಶಾಸ್ತ್ರದ ಸಾರ ಆಕ್ಚುಲಿ. ಗೀತೋಪನಿಷತ್ ಅಂತ ಕರೆಯೋದು ಅದಕ್ಕೆ ಅಲ್ವಾ. ಗೀತಾ, ಭಗವದ್ಗೀತೆ ಎಲ್ಲಾ ಶಾಸ್ತ್ರದ ಸಾರ. ಅಂಡ್ ಭಗವಂತ ಖುದ್ದಾಗಿ ನುಡಿದಿರೋ ಅಂತ ಶಾಸ್ತ್ರ ಇದು. ಏಕೈಕ ಶಾಸ್ತ್ರ. ಏಕಂ ಶಾಸ್ತ್ರಂ ಇದಂ ಪುಣ್ಯಂ. ಒಂದು ಶಾಸ್ತ್ರ ನಾವ್ ಇಟ್ಕೊಂಡ್ರೆ ಸಾಕು, ಭಗವದ್ಗೀತೆ ಶಾಸ್ತ್ರ. ಯಾಕಂದ್ರೆ ಈ ಶಾಸ್ತ್ರದಲ್ಲಿ, ಈ ಗ್ರಂಥದಲ್ಲಿ ಪೂರ್ತಿ ಜ್ಞಾನ ಕೃಷ್ಣ ತುಂಬಿಸ್ಬಿಟ್ಟಿದ್ದಾನೆ. ಏನೇನ್ ಜೀವಿ ರಾಶಿಗಳಿಗೆ ಅವಶ್ಯಕತೆ ಇದೆಯೋ ಅವರ ಉದ್ಧಾರಕ್ಕೆ, ಅದು ಈ ಒಂದು ಶಾಸ್ತ್ರದಲ್ಲಿ ಎಲ್ಲಾ ಸಿಗತ್ತೆ ನಮಗೆ ಅಲ್ವಾ. ಒಂದು ಫೋಕಸ್ಡ್ ನಾಲೆಡ್ಜ್ ಆಗಿ ಕೃಷ್ಣ ಈ 700 ಶ್ಲೋಕದಲ್ಲಿ ಪೂರ್ತಿ ಸಾರ ಕೊಟ್ಟಿದ್ದಾನೆ. ಅಫ್ಕೋರ್ಸ್ ಅದ್ರ ವಿಸ್ತಾರ ರೂಪದಲ್ಲಿ ಶ್ರೀಮದ್ ಭಾಗವತ ಇದೆ. ಅದನ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ 700 ಶ್ಲೋಕಗಳನ್ನ ವಿಸ್ತಾರವಾಗಿ ನಾವು ತಿಳ್ಕೊಬೇಕಪ್ಪ, ಅವಾಗ ಶ್ರೀಮದ್ ಭಾಗವತ ಬರುತ್ತೆ. ಬಟ್ ಕ್ರಿಸ್ಪ್ ಆಗಿ ನಿಮ್ಗೆ ಶಾರ್ಟ್ ಆಗಿ ಪ್ರಿನ್ಸಿಪಲ್ಸ್, ಕೃಷ್ಣ ಏನ್ ಹೇಳ್ತಾರೆ ತತ್ವ ತಿಳಿಬೇಕು ಅಂದ್ರೆ ಅದು ಈ ಭಗವದ್ಗೀತೆ ತುಂಬಿದೆ ಅಲ್ವಾ. ಅದಕ್ಕೆ ಕೃಷ್ಣ ಏನಂತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ಎಲ್ಲಾ ನನ್ನಿಂದನೇ ಹೊರಸೂಸತ್ತೆ. ಇದನ್ನ ಯಾರು ತಿಳ್ಕೊಂಡು, ಇತಿ ಮತ್ವ, ಇದನ್ನ ಯಾರು ತಿಳ್ಕೊಂಡಿದ್ದಾರೋ, ಭಜಂತೆ ಮಾಂ, ಅವರು ಭಗವಂತನ ಭಜನೆ, ಭಗವಂತನ ಭಕ್ತಿ ಸೇವೆ ಪೂರ್ತಿ ಹೃದಯ ತುಂಬಿ ಮಾಡ್ತಾರೆ ಅಲ್ವಾ. ಎಲ್ಲದಕ್ಕೂ ಮೂಲ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿನೇ ಭಗವಂತ ಅಂತ ಗೊತ್ತಾದ್ಮೇಲೆ ಜೀವಿಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಆಕ್ಚುಲಿ ಯಾರಿಗೂ ಗೊತ್ತೇ ಇಲ್ಲ, ಎಲ್ಲಾದ್ರದ್ದು ಮೂಲ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಸೋರ್ಸ್ ಯಾರಿಗೂ ಗೊತ್ತಿಲ್ಲ. ಎಲ್ಲ ನಮ್ ಕಣ್ಣೋಟಕ್ಕೆ ಕೆಲವಷ್ಟು ಕಾಣತ್ತೆ, ಕೆಲವೊಂದು ಕಾಣಲ್ಲ. ಯಾಕೆ ಪ್ರಪಂಚ ಈ ತರ ನಡೀತದೆ ಯಾರಿಗೂ ಏನು ಆಕ್ಚುಲಿ ಏನು ತಳಬುಡ ಗೊತ್ತಿಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಋಷಿ ಮುನಿಗಳಿಗೆ, ದೇವತೆಗಳಿಗೆ ಗೊತ್ತಿಲ್ಲ ನಮ್ದು ಯಾವ ಲೆಕ್ಕ. ಎಲ್ರಿಗೂ ತಿಳಿಸ್ತಾ ಇದ್ದಾನೆ ಕೃಷ್ಣ ಇದು ಅಹಂ ಸರ್ವಸ್ಯ ಪ್ರಭು ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಯಾರು ಈ ಒಂದು ವೇದಾಂತನ ಚೆನ್ನಾಗಿ ಅರ್ಥ ಮಾಡ್ಕೋತಾರ, ಈ ವಿಷಯನ ಭಗವಂತ ನೋಡಿದಿರ ಈ ಒಂದು ಆದೇಶಗಳನ್ನ, ಅಂತವ್ರಿಗೆ ಈ ಒಂದು ಭಕ್ತಿ ಸೇವೆ ಅನ್ನೋದು ಲಭಿಸುತ್ತೆ. ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ. ಅಂಡ್ ಭಗವಂತನ ಆಶ್ರಯ, ಭಗವತ್ ಧಾಮಕ್ಕೆ ಅವರು ಹೋಗ್ಲಿಕ್ಕೆ ಅರ್ಹರಾಗ್ತಾರೆ. ಓಕೆನಾ. ಸೊ ಹಾಗಾಗಿ ಏನಂತಾರೆ ಇಲ್ಲಿ ಭಾಷ್ಯದಲ್ಲಿ ಕೂಡ ಶ್ರೀ ಪ್ರಭುಪಾದವರು, ನಾವು ಇಷ್ಟೊಂದ್ಸರಿ ಭಗವದ್ಗೀತೆ ಅನ್ನೋದು ತುಂಬಾ ಜನ ವ್ಯಕ್ತಿಗಳು ಬರೆದಿದ್ದಾರೆ. ಭಗವದ್ಗೀತೆ ಓನ್ಲಿ ಶ್ರೀ ಪ್ರಭುಪಾದರದ್ದು ಯಥಾರೂಪ ಅಲ್ದೇನೆ ಬೇಕಾದಷ್ಟು ವರ್ಷನ್ಗಳಿದೆ. ಅಂದ್ರೆ ಎಷ್ಟೊಂದ್ ಜನ ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು ಅಲ್ವಾ, ಈ ಭಗವದ್ಗೀತೆ ಮೇಲೆ ಅವರ ಒಂದು ಅನಿಸಿಕೆಗಳನ್ನ ಭಾಷ್ಯ ರೂಪದಲ್ಲಿ ಬರೀತಾರೆ. ಎಷ್ಟೊಂದೆಲ್ಲ
ಅಂಶಗಳನ್ನ ಅವ್ರು ಸೇರಿಸ್ತಾರೆ. ಸೊ ಹಲವಾರು ರೂಪದಲ್ಲಿ ಇರ್ಬೋದು ಭಗವದ್ಗೀತೆ, ಆದ್ರೆ ಯಾವುದು ನಿಜವಾದ ಒಂದು ಎಸೆನ್ಸ್, ಅದರ ಒಂದು ಅರ್ಥ ಸಾರ ಬದಲಾಯಿಸ್ದೇನೆ ಇದೆಯೋ ಅದನ್ನ ನಾವು ಆಥೆಂಟಿಕ್ ಆಗಿ ತಗೋಬೇಕು, ಒರಿಜಿನಲ್ ಅಂತ ತಗೋಬೇಕು. ಸೊ ಒರಿಜಿನಲ್ ಭಗವದ್ಗೀತೆ ಏನು ಕೃಷ್ಣ ನುಡಿದಿದಾನೋ ಸೂರ್ಯದೇವ ವಿವಸ್ವಾನಿಗೆ ಎಷ್ಟೋ ಕೋಟ್ಯಾಧೀಶ್ವರ ವರ್ಷ ಕೆಳಗಡೆ, ಕೋಟ್ಯಾಂತರ ವರ್ಷ ಕೆಳಗಡೆ ಆದ ನುಡ್ದಿರೋದು ಏನಿದೆಯೋ ಅದು ಒಂದು ಪರಂಪರೆಯಲ್ಲಿ ಬರ್ತಾ ಇದೆ ಅಲ್ವಾ. ಆ ಪರಂಪರೆಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇರುವಂತ ಭಗವದ್ಗೀತೆ ನಾವು ಕೇಳಿದಾಗ ತಿಳ್ಕೊಂಡಾಗ ಅವಾಗ ನಮ್ ಜೀವನದಲ್ಲಿ ಬದಲಾವಣೆ ಅನ್ನೋದಾಗತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ, ನಾವು ಸರಿ ಹೋಗ್ತೀವಿ, ನಮ್ಮ ರೋಗ ಅನ್ನೋದು ಕಾಯಿಲೆ ನಿವಾರಣೆ ಆಗತ್ತೆ ಅಲ್ವಾ. ಭೌತಿಕದ ವಿಷಯದ ಮೇಲೆ ನಮ್ಗೆ ಆಸಕ್ತಿ ಕಮ್ಮಿ ಆಗತ್ತೆ. ಅದು ಪ್ರೂಫ್ ಆಕ್ಚುಲಿ ದಟ್ ನಾವು ಸರಿಯಾಗಿರೋ ಶಾಸ್ತ್ರ ಓದ್ತಾ ಇದೀವಿ ಅಂತ ಅರ್ಥ. ಏನೋ ಒಂದು ಹೆಸರಿಗೆ ಶಾಸ್ತ್ರ ಅಲ್ಲ ಅಲ್ವಾ. ಯಾರು ತುಂಬಾ ಜೀವನದಲ್ಲಿ ತುಂಬಾ ಗಂಭೀರರು ಅಂದ್ರೆ ತುಂಬಾ ಸೀರಿಯಸ್, ಈಗ ನಾವು ಸ್ಕೂಲಲ್ಲೂ ಹೇಳಿದ್ವು, ಕೆಲವರು ತುಂಬಾ ಸೀರಿಯಸ್ ಸ್ಟೂಡೆಂಟ್ಸ್ ಇರ್ತಾರೆ, ತುಂಬಾ ಡೆಡಿಕೇಟೆಡ್ ಆಗಿ ತುಂಬಾ ಚೆನ್ನಾಗಿ ಓದೋರು, ಮೆಟಿಕ್ಯುಲಸ್ ಆಗಿ ಫಾಲೋ ಮಾಡೋದು, ನೋಟ್ ಮಾಡ್ಕೊಳ್ಳೋದು, ಅವ್ರಿಗೆ ಆಟೋಮ್ಯಾಟಿಕಲಿ ಒಳ್ಳೆ ಮಾರ್ಕ್ಸು ಬರುತ್ತೆ, ಒಳ್ಳೆ ಟೀಚರ್ಸ್ ನ ಒಳ್ಳೆ ಅವ್ರ ಗುರುಗಳ ಒಂದು ಒಳ್ಳೆ ಗುಡ್ ಬುಕ್ಸ್ ಅಲ್ಲೂ ಇರ್ತಾರೆ, ಒಳ್ಳೆ ಸಕ್ಸಸ್ ಸಿಗುತ್ತಾರೆ. ಕೆಲವರು ತುಂಬಾ ಲೈಟ್ ಆಗಿ ತಗೊಳ್ಳೋರು ಇರ್ತಾರೆ ವಿದ್ಯಾಭ್ಯಾಸ ಅಂದ್ರೆ ಅಲ್ವಾ. ಅವ್ರದ್ದು ನಮ್ಗೆ ಗೊತ್ತಾಗತ್ತೆ ಅವರ ಒಂದು ನಡವಳಿಕೆ ಹೇಗೆ ಅದ್ರ ಮೇಲೆ ಅಲ್ವಾ. ಸೊ ಯಾರು ತುಂಬಾ ಸೀರಿಯಸ್ ಅಂದ್ರೆ ಯಾರು ಭಗವದ್ಗೀತೆಯಲ್ಲಿ ಶ್ರದ್ಧೆ ನಂಬಿಕೆ ಇಟ್ಕೊಂಡ್ ಬಂದಿದ್ದಾರೋ, ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದಿದ್ದೀವೋ, ಭಗವಂತ ನಿರಾಸೆ ಮಾಡೋದಿಲ್ಲ. ಭಗವಂತ ನೀವು ಕೊಟ್ಟಿರೋ ಸಮಯನ, ನೀವು ಇಟ್ಟಿರೋ ಶ್ರದ್ಧೆಗೆ ಭಗವಂತ ರೆಸಿಪ್ರೊಕೇಟ್ ಮಾಡ್ತಾನೆ, ನಿಮ್ಗೆ ಅದರ ಒಂದು ವ್ಯಾಲ್ಯೂ ಸಿಗಂಗ್ ಮಾಡ್ತಾನೆ, ಪೂರ್ತಿ ವ್ಯಾಲ್ಯೂ. ಸೊ ಈ ಶ್ಲೋಕಗಳಲ್ಲಿ ಅದನ್ನ ಭಗವಂತ ಪೂರ್ತಿಯಾಗಿ ತಿಳಿಸಿದಾನೆ, ಮೇಲ್ಮೇಲ್ ತಿಳಿಸಿದ, ಪೂರ್ತಿ ಆಳದಲ್ಲಿ ಹೋಗ್ಬಿಟ್ಟು ಭಗವಂತ ಹೇಳಿದ್ದಾನೆ ದಟ್ ನಾನು ಈ ಪ್ರಪಂಚದ ಮೂಲ, ಇದನ್ನ ನೀನ್ ಫಸ್ಟ್ ಅರಿತುಕೋ ಅಂತಿರೋದು ಕೃಷ್ಣ ಜೀವಿಗಳಿಗೆ, ಎಲ್ಲ ಮನುಷ್ಯರಿಗೆ. ಇದು ಗೊತ್ತಾದ್ರೆ ನಮಗೆ ಕನೆಕ್ಷನ್ ಬಂದಂಗಾಗತ್ತೆ. ಓ ಈ ಭೌತಿಕ ಪ್ರಪಂಚದಲ್ಲಿ ನಾನಿದ್ದೀನಿ ಇವಾಗ, ಓ ಈ ಪ್ರಪಂಚ ಸೃಷ್ಟಿಯಾಗೋದಿಕ್ ಕಾರಣ ಆ ಏಕೈಕ ಭಗವಂತ ಕೃಷ್ಣ. ಹಾಗಾಗಿ ನಾನ್ ಯಾರ ಭಕ್ತಿ ಮಾಡ್ಬೇಕು ಅನ್ನೋದು ನಮ್ಗೆ ಕ್ಲಾರಿಟಿ ಸಿಗತ್ತೆ. ಇಲ್ಲಿ ಯಾವ ದೇವತೆಗಳ ಮಾತು, ಇವ್ರು ಯಾರೋ ಕಾರಣ ಅಂತ ಎಲ್ಲೂ ಕೃಷ್ಣ ರಿವೀಲ್ ಮಾಡ್ಲಿ, ಎಲ್ಲೂ ಹೇಳೇ ಏಕೈಕ ನಾನು ಅಂತ ಹೇಳಿದಾನೆ ಕ್ಲಿಯರ್ ಆಗಿ. ಸೊ ಏನು ಸಂದೇಹನೇ ಉಳ್ಕೋಬಾರ್ದಿನ್ನು ಈ ಶ್ಲೋಕದಲ್ಲಿ, ಇನ್ನೇನು ಸಂದೇಹನೇ ಇರಬಾರ್ದು ನಮ್ಗೆ ದಟ್ ಇನ್ಯಾರ್ದಾರೋ ಕೈವಾಡ ಇದೆಯೇನೋ, ಕೃಷ್ಣನ ಇನ್ನೊಬ್ಬ ವ್ಯಕ್ತಿಯ ಸಹಾಯ ತಗೊಂಡ್ ಮಾಡಿದಾನೇನೋ ಅಂತ ನಮ್ಗೆ ಆತರ ಯಾವ್ದು ಸಂದೇಹ ಇರಬಾರ್ದು. ಅದಕ್ಕೆ ಯಾವಾಗ ನಾವು ಗುರು ಶಿಷ್ಯ ಪರಂಪರೆದಲ್ಲಿ ನಾವು ಕೇಳಿಸ್ಕೋತೀವೋ ಈ ಜ್ಞಾನನ, ಅವಾಗ ನಮ್ಗೆ ಫುಲ್ ನಾಲೆಡ್ಜ್ ಸಿಗತ್ತೆ, ಪೂರ್ತಿ ಜ್ಞಾನ. ಜಸ್ಟ್ ಲೈಕ್ ಹೆಂಗೆ ನಾವ್ ಹೇಳಲ್ವಾ, ಹಿರಿಯರ್ ಏನಾರು ನಮ್ಗೆ ಸಂದೇಹ ಇದ್ರೆ ಹಿರಿಯರ್ನ ಕೇಳ್ಬೇಕಪ್ಪ, ಯಾಕಂದ್ರೆ ಅವ್ರ ಜೀವನ ನೋಡಿದ್ದಾರೆ, ಪೂರ್ತಿ ಲೈಫ್ ಲೀಡ್ ಮಾಡಿದಾರೆ, ಅವ್ರಿಗೆ ಗೊತ್ತು ಯಾವ ಸಂದರ್ಭದಲ್ಲಿ ಹೇಗ್ ನಡ್ಕೋಬೇಕು ಅನ್ನೋದು ಅಲ್ವಾ. ನಾವು ಹೇಳ್ದೇನೆ ಎಷ್ಟೊಂದ್ಸರಿ ಹೆಜ್ಜೆ ಹಾಕಿದ್ರೆ ತಪ್ಪು ಮಾಡ್ಬೋದು, ತಪ್ಪು ಮಾಡಿ ಅರ್ತ್ಕೋತೀವಿ ನಾವು ಅಲ್ವಾ, ಕೈ ಸುಟ್ಟ ಮೇಲೆ ನಾವು ತಿಳ್ಕೊತೀವಿ. ಅದೆಲ್ಲನೇ ನಾವ್ ಯಾವ ದೊಡ್ಡವ್ರು ಹಿರಿಯರೋ ಎಕ್ಸ್ಪರ್ಟ್ಸ್ ಇದಾರೋ ಅವ್ರಾಗ್ಲೇ ನೋಡಿದಾರೆ, ಅವ್ರಿಗೆ ಗೊತ್ತು, ಅವ್ರು ಗೈಡ್ ಮಾಡೋದಿಕ್ ಆಗತ್ತೆ, ಹೇಗ್ ಜೀವನ ಮಾಡ್ಬೇಕು, ಹೇಗ್ ನಡ್ಕೋಬೇಕು, ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದು. ಆಗ ಅದೇ ತರ ಕೃಷ್ಣ ಇಡೀ ಪ್ರಪಂಚದ ಜ್ಞಾನ ನಮ್ಗೆ ದೊಡ್ಡ ಪಿಕ್ಚರ್ ಕೊಡ್ತಾ ಇದ್ದಾನೆ. ಇವತ್ತಿನ ದಿವ್ಸದಲ್ಲ ಈ ಮಾತು ಹೇಳ್ತಾರೆ ಕೃಷ್ಣ, ಇವಾಗ ಸದ್ಯಕ್ಕೆ ಈಗ ನನ್ ತಾತ್ಕಾಲಿಕ ಕೋರಿಕೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾನೆ ಭಗವಂತ. ಅದೇ ತಗೊಂಡು ಪೂರ್ತಿ ಚಿತ್ರಾನ ಕೊಡ್ತಾ ಇದ್ದಾನೆ ನಮ್ ಕಣ್ ಮುಂದೆ. ಆ ಪೂರ್ತಿ ಚಿತ್ರ ನೋಡಿದ್ಮೇಲೆ ನಮಗೊಂದು ಐಡಿಯಾ ಬರುತ್ತೆ, ಓ ಇಲ್ಲಿ ಶುರುವಾಯ್ತು, ಹೀಗೆ ನಾನು ಇಲ್ಲೆಲ್ಲೋ ಇದ್ದೀನಿ ಮಧ್ಯದಲ್ಲಿ, ಈಗ ನನ್ ಕೊನೆಗೆ ಇಲ್ಲಿ ಹೋಗ್ಬೇಕು ಅನ್ನೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಈ ಒಂದು ಭಾಷೆದಲ್ಲೂ ಕೂಡ ನೋಡಿ, ಈ ನಾರಾಯಣ ಉಪನಿಷದಲ್ಲಿ ಬರುತ್ತೆ, ನಾರಾಯಣಾತ್ ಬ್ರಹ್ಮ ಜಾಯತೆ, ನಾರಾಯಣಾತ್ ಪ್ರಜಾಪತಿ, ಆಮೇಲೆ ನಾರಾಯಣಾತ್ ಇಂದ್ರೋ ಜಾಯತೆ, ನಾರಾಯಣಾತ್ ಅಸ್ತೌ ವಸವೋ ಜಾಯತೆ, ನಾರಾಯಣಾತ್
ಏಕಾದಶ ರುದ್ರ ಜಾಯತೆ ನಾರಾಯಣ ದ್ವಾದಶ ಇತ್ಯಾಹ. ಅಂದ್ರೆ ನಾರಾಯಣನಿಂದ ಎಲ್ಲಾರು ಹುಟ್ಟಿರೋದು. ಬ್ರಹ್ಮ ಆಗ್ಲಿ, ಬಾಕಿ ಎಲ್ಲ ದೇವತೆಗಳಾಗ್ಲಿ, ವಸುಗಳಾಗ್ಲಿ, ರುದ್ರರಾಗ್ಲಿ, ಆದಿತ್ಯರಾಗ್ಲಿ, ಯಾರೇ ತಗೊಳ್ಳಿ, ಇವರೆಲ್ಲರೂ ಹುಟ್ಟಿರೋದು ಆ ನಾರಾಯಣನಿಂದ. ನಾರಾಯಣ ಬಂದ್ಬಿಟ್ಟು ಆ ಆದಿಮೂಲ ಕೃಷ್ಣನಿಂದ ಒಂದು ಸ್ವಾಂಶ ಅವತಾರ, ಸ್ವಾಂಶ ವಿಸ್ತರಣೆ. ಭಗವಂತನ ವಿಸ್ತರಣೆದಲ್ಲಿ ಎರಡಿದೆ ಅಲ್ವಾ, ಎಕ್ಸ್ಪ್ಯಾನ್ಷನ್ಸ್. ಭಗವಂತನ ಒಂದು ವಿಸ್ತರಣೆ ಇದೆ, ಎರಡು ತರ ವಿಸ್ತಾರ ಆಗ್ತಾನೆ. ಒಂದು ಸ್ವಾಂಶ, ಎರಡನೇದು ವಿಭಿನ್ನ ಅಂಶ. ಸ್ವಾಂಶ ಅಂದ್ರೆ ಅವನ ಪೂರ್ತಿ ಶಕ್ತಿ ಅವನ ತತ್ವದಲ್ಲಿ, ವಿಷ್ಣು ತತ್ವಗಳಲ್ಲಿ ಇರೋ ಅಂತವ್ರು. ರಾಮನು, ನಾರಾಯಣನ್, ನರಸಿಂಹನು, ಇವರೆಲ್ಲ ಸ್ವಯಂ ಭಗವಾನ್ ಇಲ್ಲ, ಭಗವಂತನವರಲ್ಲ. ಭಗವಂತನ ಶಕ್ತಿ ಎಷ್ಟಿದೆಯೋ ಅಷ್ಟು ಇದೆ ಇವರೆಲ್ಲ. ಇವರು ಎಲ್ಲ ಭಗವಂತ ಅಂತಾನೆ ಅನ್ಸ್ಕೊತಾರೆ, ವಿಷ್ಣು ತತ್ವ. ಗೊತ್ತಾಯ್ತಾ? ಬಲರಾಮ ಇವರೆಲ್ಲರೂ. ಬಟ್ ವಿಭಿನ್ನ ಅಂಶ ಅಂದ್ರೆ, ವಿಭಿನ್ನ ಅಂದ್ರೆ ಭಿನ್ನ, ಸಪರೇಟ್ ಆಗೋಗ್ಬಿಟ್ರು, ಹೊರಗ್ ಬಂದಾಯ್ತು, ಕೃಷ್ಣನಿಂದ ಕಳ್ಸ್ಕೊಂಡು ಹೊರಗ್ ಬಂದಾಯ್ತು. ಅಂಡ್ ಇವರೆಲ್ಲ ವಿಭಿನ್ನ ಅಂಶ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿರೋಂಥ ವ್ಯಕ್ತಿಗಳು, ಮನುಷ್ಯರು, ಪ್ರಾಣಿಗಳು, ಜೀವಿ ಜಂತುಗಳು, ದೇವತೆಗಳು, ಇವರೆಲ್ಲರೂ ವಿಭಿನ್ನ ಅಂಶ. ವಿಭಿನ್ನ ಅಂಶ ಅಂದ್ರೆ ಜೀವತತ್ವ ಅಷ್ಟೇ. ಇವ್ರು ವಿಷ್ಣು ತತ್ವ ಅಲ್ಲ. ಅಂದ್ರೆ ಇವರೆಲ್ಲ ಭೌತಿಕದ ಒಂದು ಶರೀರ ಹೊಂದಿರೋ ಅಂತ ವ್ಯಕ್ತಿಗಳು, ಬದ್ಧ ಜೀವಿಗಳು. ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಬದ್ಧ ಜೀವಿಗಳು, ದೇವತೆಗಳಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಎಲ್ಲಾರು ವಿಭಿನ್ನ ಅಂಶ. ಇವ್ರು ಯಾರು ಸ್ವಾಂಶ ಅವತಾರ ಅಲ್ಲ, ಸ್ವಾಂಶ ಅಂಶ ಅಲ್ಲ. ಆಯ್ತಾ? ಸೊ ಹಾಗಾಗಿ ಯಾವಾಗ ನಾವು ಶಾಸ್ತ್ರದ ಆಧಾರದ ಮೇಲೆ ನಾವು ಭಗವಂತ ಯಾರು, ತತ್ವ ಏನು, ಜೀವಿ ಯಾರು ಅಲ್ವಾ, ಇದನ್ನ ನಾವು ಅರ್ಥ ಮಾಡ್ಕೋತೀವೋ ಅವಾಗ ನಮ್ಗೆ ಪೂರ್ತಿ ಜ್ಞಾನ ಅನ್ನೋದು ಸಿಗತ್ತೆ. ಇಲ್ಲ ಅಂದ್ರೆ ಏನು, ನಮ್ಗೆ ಗೊತ್ತಿರೋದು ಅರ್ಧಂಬರ್ಧ ಜ್ಞಾನದಲ್ಲಿ. ನಮ್ಗೆ ತಿಳಿದಿರೋರು, ನಮ್ ಸ್ನೇಹಿತರು, ನಮ್ ನೆಂಟ್ರಿಷ್ಟ್ರು, ಅವ್ರು ತಿಳಿಸೋದೇ ನಮ್ ಪ್ರಕಾರ ಶಾಸ್ತ್ರ. ಅವರ ಬಾಯಿ ಮಾತು ಹೇಳ್ಬಿಡ್ತಾರೆ, ಶಾಸ್ತ್ರದಲ್ಲಿ ಹೇಳಿದಾರಪ್ಪ, ನಿಮ್ಗೆ ಗೊತ್ತಾ, ಈ ತರ ಪೂಜೆ ಮಾಡ್ಬೇಕಂತೆ, ಈ ತರ ಪೂಜೆ ಮಾಡಿ ನಾವು ವರ ಪಡ್ಕೊಂಡ್ರೆ ನಮ್ಗೆಲ್ಲಾ ಸಿದ್ಧಿ ಪ್ರಾಪ್ತಿ ಆಗತ್ತೆ. ಹೌದಾ? ಸೊ ನಾವು ವರ ಪಡ್ಕೊಳ್ಳೋದ್ರ ಬಗ್ಗೆನೆ ನಮ್ಗೆ ಮೈಂಡ್ ಇದ್ರೆ ನಾವು ಕೃಷ್ಣ ಹೇಳ್ತಾ ಇರೋಂತ ಒಂದು ದೊಡ್ಡ ವಿಷಯನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಆಯ್ತಾ? ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು ದ್ಯಾಟ್ ಅಹಂ ಸರ್ವಸ್ಯ ಪ್ರಭು ಅಂತ. ಅಂದ್ರೆ ಏಕಾಲ ಈಶ್ವರ ಕೃಷ್ಣ, ಆರಾಸಭಿ ಭೃತ್ಯ. ಅಖಿಲ ಕೃಷ್ಣ ಅಂದ್ರೆ ಯಾವ ಸಮಯ ತಗೊಳ್ಳಿ, ಎಲ್ಲಾ ಸಮಯದಲ್ಲೂ ಇರೋದು ಒಬ್ನೇ ಈಶ್ವರ, ಭಗವಂತ. ಆ ಭಗವಂತನೇ ಸಾಕ್ಷಾತ್ ಭಗವಂತ ಕೃಷ್ಣ. ಬಾಕಿಯವರೆಲ್ಲ ಯಾರು? ಅವರೆಲ್ಲರೂ ಈ ಸೃಷ್ಟಿ ನಿರ್ಮಾಣದಲ್ಲಿ, ಸೃಷ್ಟಿನ ಮುಂದುವರಿಸೋದಲ್ಲಿ ಅವರೆಲ್ಲರೂ ಸಹಭಾಗಿಗಳು. ಅರ್ಥ ಆಯ್ತಾ? ಹೆಂಗೊಂದು ಫ್ಯಾಮಿಲಿ ನಡಿಬೇಕು ಅಂದ್ರೆ, ಸಂಸಾರ ನಡಿಬೇಕು ಅಂದ್ರೆ ಒಬ್ನೇ ವ್ಯಕ್ತಿ ಇರ್ತಾನ? ಇಲ್ಲ. ಆ ವ್ಯಕ್ತಿ ಜೊತೆ ಅವ್ನ ಭಾರ್ಯ ಇರ್ತಾಳೆ, ಮಕ್ಳು ಇರ್ತಾರೆ, ಹಿರಿಯರು ಇರ್ತಾರೆ ಅಲ್ವಾ, ಇಷ್ಟೊಂದ್ ಜನ ವ್ಯಕ್ತಿಗಳಿರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಜವಾಬ್ದಾರಿ ಇರತ್ತೆ, ಅಥವಾ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇರತ್ತೆ ಅಲ್ವಾ. ಹಾಗಾಗಿ ಫ್ಯಾಮಿಲಿ ನಡೀತಾ ಇರತ್ತೆ. ಅದೇ ತರ ಇಡೀ ಪ್ರಪಂಚ ನಡ್ಸೋದಿಕ್ಕೆ ಕೃಷ್ಣ ಅವನ ಶಕ್ತಿಯ ಮುಖಾಂತರ ಎಲ್ಲರಿಗೂ ಒಂದಿಷ್ಟು ಜವಾಬ್ದಾರಿ ಹಚ್ಚಿರ್ತಾನೆ. ಆಧ್ಯಾತ್ಮಿಕ ಲೋಕ ನೋಡ್ಕೊಳ್ಳೋದಿಕ್ಕೆ ಭಗವಂತನ ಸ್ವಾಂಶ ವಿಸ್ತಾರ ಇದೆ. ಭೌತಿಕ ಪ್ರಪಂಚ ನೋಡ್ಕೊಳ್ಳೋದಿಕ್ಕೆ ಭಗವಂತನ ವಿಭಿನ್ನ ಅಂಶಗಳಿದ್ದಾರೆ. ಬಟ್ ಎರಡೂ ಪ್ರಭು ಯಾರಪ್ಪ? ಅಹಂ ಅಂತ ಕೃಷ್ಣ. ಗೊತ್ತಾಯ್ತಾ ನಿಮ್ಗೆ? ಅದು ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಆಯ್ತಾ? ಹಾಗಾಗಿ ಭಗವಂತ ಕೃಷ್ಣನ ಅವತಾರ ತಗೊಂಡಾಗ ಅವನೊಬ್ಬ ಸಾಧಾರಣ ವ್ಯಕ್ತಿ ಅಂತ ಭಾವಿಸೋದಾಗ್ಲಿ, ಅಥವಾ ಅವನ ದೇಹ ಕೂಡ ಒಂದು ಮಾಯೆಯಿಂದ ಮಾಡಿರುವಂತ ದೇಹ ಅಂತ ಭಾವಿಸೋದಾಗ್ಲಿ, ಇದೆಲ್ಲ ಜ್ಞಾನ ಇಲ್ದೇನೆ ಅನ್ಕೊಳ್ಳೋಂತ ಒಂದು ಮಾತುಗಳಷ್ಟೆ. ಮೂರ್ಖತ್ವದಿಂದ ಇವೆಲ್ಲ ಮಾತುಗಳಾಡ್ತಿರೋದಷ್ಟೆ. ಜ್ಞಾನ ಅನ್ನೋದು ಕೃಷ್ಣ ಇಲ್ಲಿ ಕೊಡ್ತಾ ಇರೋದು ನಮ್ಗೆ, ಏನ?
ಸೊ ಭಗವಂತ ಅವನ ಬಗ್ಗೆ ಅವನೇ ತಿಳಿಸ್ಕೊಡ್ತಾ ಇರೋದು ಇವಾಗ. 9ನೇ ಶ್ಲೋಕದಲ್ಲಿ ಕೃಷ್ಣ ಏನಂತಾನೆ? ಯಾರು ಹಾಡ್ತೀರಾ 9ನೇ ಶ್ಲೋಕ? ಮಚ್ಚಿತ್ತ ಮದ್ಗತ ಪ್ರಾಣ. ಹೇಳ ಮಾತಾಜಿ. ಹಾ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವೆರಿ ನೈಸ್. ಏನಂತ ಕೃಷ್ಣ ಇಲ್ಲಿ ಅವನ ಭಕ್ತರ ಬಗ್ಗೆ ಮಾತಾಡ್ತಾನೆ. ಈಗ ನೆಕ್ಸ್ಟ್ ಫಸ್ಟ್ ಅವನ ಬಗ್ಗೆ ಹೇಳ್ಕೊಂಡ ಕೃಷ್ಣ 8ನೇ ಶ್ಲೋಕದಲ್ಲಿ, ನಾನ್ ಯಾರು ಅನ್ನೋದು ಅಹಂ ಸರ್ವಸ್ಯ ಪ್ರಭವೋ ಅಂತ ಹೇಳಿ. ಈಗ ಭಗವಂತ ನೆಕ್ಸ್ಟ್ ಏನ್ ಹೇಳ್ತಾರೆ? ನನ್ನ ಭಕ್ತರು ಅಂದ್ರೆ ಏನ್ ಕೆಲಸ ಮಾಡ್ತಾರೆ? ಮತ್ ಚಿತ್ತ ಮದ್ಗತ ಪ್ರಾಣ. ಮಚ್ಚಿತ್ತ ಅಂದ್ರೇನು? ಅವ್ರ ಚಿತ್ತ ಅಂದ್ರೇನು? ಮನಸ್ಸು ಅಲ್ವಾ? ಮನಸ್ಸನ್ನ ಪೂರ್ತಿಯಾಗಿ ಕೃಷ್ಣನ್ ಮೇಲೆ ಇಡ್ತಾರೆ ಭಗವಂತನ ಶುದ್ಧ ಭಕ್ತರು. ಮನಸ್ಸನ್ನ ಕೃಷ್ಣನಿಗೆ ಕೊಟ್ಬಿಡಿದಾರ ಅವ್ರು ಪೂರ್ತಿಯಾಗಿ, ಹೃದಯನ ಕೊಟ್ಬಿಡಿದಾರ. ಹೇಳಲ್ವಾ ಲವ್ ಸ್ಟೋರಿದಲ್ಲಿ ಹೇಳಲ್ವಾ, ಪೂರ್ತಿ ಮನ್ಸನ್ನ ಕೊಟ್ಬಿಡ್ತಾಳ ಅವಳು ಅಲ್ಲ? ಅದೇ ಅವ್ರು ಮಾಡ್ತಾ ಇರೋದು. ಶುದ್ಧ ಭಕ್ತರು ಅವ್ರ ಮನ್ಸನ್ ಪೂರ್ತಿ ಕೃಷ್ಣಂಗ್ ಒಪ್ಸ್ಬಿಟ್ಟಿದಾರ ಅಷ್ಟೆ. ಮಚ್ಚಿತ್ತ ಮದ್ಗತ ಪ್ರಾಣ. ಮದ್ಗತ ಪ್ರಾಣ ಅಂದ್ರೆ ಅವ್ರ ಲೈಫ್ನೇ ಡಿವೋಟ್ ಮಾಡ್ಬಿಟ್ಟಿದಾರಂತೆ, ಲೈಫ್ನ ಡೆಡಿಕೇಟ್ ಮಾಡ್ಬಿಟ್ಟಿದ್ದಾರೆ. ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ ವ್ಯಾಸ ಪೂಜೆ ಆಯ್ತು ಹೋದ್ವಾರ. ನಿಮ್ಗೆ ಗೊತ್ತಾ? ಅವ್ರ ವ್ಯಾಸ ಪೂಜಾ ಅಂದ್ರೆ ಅವ್ರ ಆವಿರ್ಭಾವ ದಿವಸ, ಅವ್ರ ಹುಟ್ಟಿದ ಹಬ್ಬ. ನಾವೇನ್ ಕೇಳ್ತೀವಿ? ನಮಗೋಸ್ಕರ ಏನಾದ್ರು ಕೇಳ್ತೀವಲ್ವಾ, ಏನಾದ್ರು ಗಿಫ್ಟೋ ಏನಾದ್ರು. ಅವ್ರ ಶಿಷ್ಯರು ನಿಮ್ಗೆ ಏನಾದ್ರು ಶಿಷ್ಯರವ್ರಿಗೆಲ್ಲ ಗಿಫ್ಟ್ ಕೊಟ್ರೆ ಅವ್ರ ಏನ್ ಹೇಳ್ತಾರಂದ್ರೆ, ನನಗೇನು ಬಟ್ಟೆ ಅವಶ್ಯಕತೆ ಇಲ್ಲ. ಈಗ ಅವ್ರ ಸನ್ಯಾಸಿ, ಅವ್ರಿಗೇನು ಅವ್ರ ಲೈಫ್, ಅವ್ರದೇನು ಪರ್ಸನಲ್ ಲೈಫ್ ಅನ್ನೋದೇನು ಇಲ್ಲ. ಅವ್ರ ಪೂರ್ತಿಯಾಗಿ ನಮಗೋಸ್ಕರ ಡೆಡಿಕೇಟ್ ಮಾಡ್ಬಿಡ್ತಾರೆ ಅವ್ರು. ಅವ್ರ ಶಿಷ್ಯರಿಗೋಸ್ಕರ, ಕೃಷ್ಣನ್ಗೋಸ್ಕರ. ಅವ್ರದ್ದು ಆಸೆ ಏನಂದ್ರೆ, ಅವ್ರ ಗಿಫ್ಟ್ ಏನಂದ್ರೆ ಅವ್ರಿಗೆ ಅವ್ರು ಕೇಳೋದು, ಅಲ್ಲಿ ರಾಧಾ ಮಾಧವ್ ಪಂಚತತ್ವ ಇದಾರಲ್ವಾ, ರಾಧಾ ಮಾಧವ್ ಅಷ್ಟಸಖಿ ಮಾಯಾಪುರಲ್ಲಿ ಪಂಚತತ್ವ, ಪ್ರಹ್ಲಾದ್ ನರಸಿಂಹ ಇದ್ದಾರೆ. ಅವ್ರಿಗೆ ಒಳ್ಳೆ ಔಟ್ಫಿಟ್, ಒಳ್ಳೆ ಡ್ರೆಸ್ಗಳು, ಒಳ್ಳೆ ಅಲಂಕಾರ ಮಾಡ್ಬಿಟ್ಟು ಅವ್ರನ್ನ ಅಲಂಕರಿಸಿ, ಇದು ನೀವು ನನಗ್ ಕೊಡೋಂತ ಗಿಫ್ಟ್ ಅಂತ ಹೇಳೋದು. ಅಂದ್ರೆ ಅವ್ರಿಗೆ ಬಟ್ಟೆ ಹಾಕೋದಂಗ ಅನ್ಸತ್ತೆ, ಹೊಸ ಬಟ್ಟೆ ಕೃಷ್ಣನ್ಗೆ ಅಲಂಕರಿಸಿದ್ರೆ. ಅಂದ್ರೆ ಆ ಲೆವೆಲ್ ಆಫ್ ಪ್ಯೂರಿಟಿ ಅವರಲ್ಲಿದೆ. ಅಂದ್ರೆ ಪೂರ್ತಿ ಡಿವೋಟೆಡ್, ಪೂರ್ತಿ ಲೈಫ್ನ ಅವರು ಕೃಷ್ಣನಿಗೆ ಅರ್ಪಿಸ್ಬಿಟ್ಟಿದ್ದಾರೆ. ಅಂತವ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು ಕೃಷ್ಣ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರ. ಏನ್ ಬೋಧನೆ ಮಾಡ್ತಾರೆ ಅವರು? ಏನ್ ಪ್ರಚಾರ ಮಾಡ್ತಾರೆ? ಪರಸ್ಪರ ಅಂದ್ರೆ ಏನು? ಪರಸ್ಪರ ಅಂದ್ರೆ ಒಬ್ರಿಗೂ, ಅವರಲ್ಲೇ ಒಬ್ರೊಬ್ರಲ್ಲಿ ಅಲ್ವಾ, ಅವ್ರ ಮಧ್ಯದಲ್ಲಿ ಏನಂತ ಮಾತಾಡ್ತಾರೆ ಅವರು? ಕಥಯಂತಶ್ಚ ಮಾಂ ನಿತ್ಯಂ. ಯಾರ ಬಗ್ಗೆ? ಮಾಂ, ಕೃಷ್ಣ ಹೇಳ್ತಾ ಇರೋದು ನನ್ ಬಗ್ಗೆ ಮಾತಾಡ್ತಾರೆ ಇವರು. ನನ್ ಬಗ್ಗೆ, ಕೃಷ್ಣನ್ ಬಗ್ಗೆ ಇವರು ಚರ್ಚೆ ಮಾಡ್ತಾರೆ, ಮಾತುಕತೆ ಆಡ್ತಾರೆ, ಕತೆ ಕೇಳ್ತಾರೆ, ಕೃಷ್ಣನ ಪ್ರಜ್ಞೆದಲ್ಲಿ ಇರ್ತಾರೆ. ಯಾವಾಗ್ಲೂ ಗೌರಾಂಗ ಕಾನ್ಶಿಯಸ್ ಅಲ್ಲಿ ಇರ್ತಾರೆ ನಮ್ಮ ಗುರು ಮಹಾರಾಜರು. ಗೌರಾಂಗ ಕಾನ್ಶಿಯಸ್, ಚೈತನ್ಯ ಮಹಾಪ್ರಭು ಕಾನ್ಶಿಯಸ್. ಯಾವಾಗ್ಲೂ ನೀವು ಮಲಗಿದ್ದಾಗ್ಲೂ ನೋಡಿ, ಎದ್ದಿದ್ದಾಗ್ಲೂ ನೋಡಿ, ಆಸ್ಪತ್ರೆದಲ್ಲಿ ಇದ್ದಾಗ ನೋಡಿ, ಯಾವಾಗ್ಲೂ ನೋಡಿ. ಅವ್ರು ಮಲಗಿದ್ದಾಗ್ಲೂ ಅವ್ರ ಕ್ಲಿಕ್ಕರ್ ಅಲ್ಲಿ ಟಕ್ 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 ಅಂತ ಮುಂದಕ್ಕೆ ಹೋಗ್ತಿರತ್ತಂತೆ ಜಪ. ಅವ್ರ ನಿದ್ದದಲ್ಲೂ ಜಪ ಮಾಡ್ತಿರ್ತಾರೆ. ಅವ್ರು ಅಷ್ಟು ಡೆಡಿಕೇಟೆಡ್ ಟು ಕೃಷ್ಣ. ಅವ್ರ ಬಗ್ಗೆ ಹೇಳ್ತಾ ಇದ್ರು, ಈ ಪ್ಯೂರ್ ಡಿವೋಟಿಸ್ ಬಗ್ಗೆ ಮಾತಾಡ್ತಾ ಇರೋದು ಕೃಷ್ಣ. ಬೋಧೆಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ. ಒಂದ್ ದಿವಸನಾ? ಎವ್ರಿ ಡೇ, ನಿತ್ಯಂ, ಯಾವಾಗ್ಲೂ. ನಿತ್ಯಂ ಅಂದ್ರೆ ಅಫ್ಕೋರ್ಸ್ ಎವ್ರಿ ಡೇ ಅಂತ ಅಲ್ಲ, ಯಾವಾಗ್ಲೂ ಅಂತ ಅರ್ಥ ನಿತ್ಯಂ. ತುಷ್ಯಂತಿ ಚ ರಮಂತಿ ಚ. ತುಷ್ಯಂತಿ ಅಂದ್ರೆ ಏನು? ತುಂಬಾ, ತುಷ್ಯಂತಿ ಅಂದ್ರೆ ತುಂಬಾ ಹ್ಯಾಪಿ ಆಗ್ಬಿಡ್ತಾರೆ, ತೃಪ್ತರಾಗುತ್ತೆ. ತುಷ್ಯಂತಿ ಚ ಅಂದ್ರೆ ಮತ್ತೆ ರಮಂತಿ ಚ. ರಮ ಅಂದ್ರೆ ಎಂಜಾಯ್ಮೆಂಟ್, ಹ್ಯಾಪಿನೆಸ್, ಬ್ಲಿಸ್, ತುಂಬಾ ಸುಖ, ಪರಮ ಸುಖ. ಕೃಷ್ಣನ್ ಕತೆ ಕೇಳೋದ್ರಲ್ಲಿ ತುಂಬಾ ಖುಷಿ ಸಿಗತ್ತೆ ಡಿವೋಟಿಸ್ಗೆ, ತುಂಬಾ ಎಂಜಾಯ್ಮೆಂಟ್ ಸಿಗತ್ತೆ.
ತುಂಬಾ ಕಿಕ್ ಸಿಗತ್ತೆ ಅಲ್ವಾ. ತಮೋ ಗುಣದಲ್ಲಿರೋರ್ಗೆ ಗೊತ್ತಾಗಲ್ಲ ಆಕ್ಚುಲಿ ಅದು. ಇಷ್ಟ ಕಾನ್ಸಸ್ ಇರೋರ್ಗೆ ಸತ್ವಗುಣದಲ್ಲಿರೋರ್ಗೆ ಎಸ್ಪೆಷಲಿ ಏನಾದ್ರು ಒಳ್ಳೆ ಚೆನ್ನಾಗಿರೋದು ಏನಾದ್ರು ಬೇಕು ಅನ್ಸತ್ತೆ ಅವ್ರಿಗೆ. ಒಳ್ಳೆ ಇಂಟೆಲೆಕ್ಚುಯಲ್ ಆಗಿರೋಂಥ ಪೀಪೆ ಒಳ್ಳೆ ಕತೆ ಕೇಳೋಣ, ಒಳ್ಳೆ ತತ್ವ ಕೇಳೋಣ, ಒಳ್ಳೆ ಸಿದ್ಧಾಂತ ಕೇಳೋಣ. ಅದು ಕೃಷ್ಣ ಹೇಳೋದು ನನ್ನ ಡಿವೋಟೀಸ್ ಅದನ್ನ ಎಂಜಾಯ್ ಮಾಡ್ತಾರಂತ. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಯೂರ್ ಡಿವೋಟೀಸ್. ಇದು ಸಿಂಪ್ಟಮ್ಸ್ ಆಫ್ ಪ್ಯೂರ್ ಡಿವೋಟೀಸ್ ಹೇಳ್ತಾ ಇರೋದು. 24 hours ಅವರು ಭಗವಂತನ ಗುಣಗಾನದಲ್ಲಿ ಅವ್ರಿಗೆ ಸ್ವಲ್ಪ ಬೇಜಾರೇ ಆಗಲ್ಲ ಅವರಿಗೆ. ಅವ್ರಿಗೆ ಯಾವಾಗ್ಲೂ ಅದು ಹೊಸದೇ, ಅವ್ರಿಗೆ ಅಷ್ಟು ಖುಷಿ ಸಿಗತ್ತೆ. ಆಯ್ತಾ. ಸೊ ಇಲ್ಲಿ ಏನ್ ಹೇಳ್ತಾರೆ, ಶುರುದಲ್ಲಿ ಭಕ್ತ ಶುರುದಲ್ಲಿ ಭಕ್ತಿ ಸೇವೆದಲ್ಲಿ ಶುರುದಲ್ಲಿ ಬಂದಾಗ ಅವನು ಸೇವೆ ಮಾಡ್ತಾ ಮಾಡ್ತಾ ಖುಷಿ ಪಡ್ತಾನೆ. ಸೇವೆ ಸಲ್ಲಿಸೋದು. ಇವಾಗ ಕೆಲವು ಮಾತಾಜೀಸ್ ಹೂ ಕಟ್ತಾರೆ, ಕೆಲವು ಮಾತಾಜೀಸ್ ಭಗವಂತನಿಗೆ ಅಲಂಕಾರ ಮಾಡ್ತಾರೆ, ವಿಗ್ರಹ ಆರಾಧನೆ ಮಾಡ್ತಾರೆ ಅಲ್ವಾ. ಸೊ ಸೇವೆ ಮಾಡಿದ್ರೆ ಕೆಲವರು ಪ್ರಸಾದ ಮಾಡ್ತಾರೆ, ಭಗವಂತನಿಗೆ ಭೋಗ ಮಾಡ್ತಾರೆ ಅಲ್ವಾ. ಅಂಡ್ ಇನ್ ದ ಮೆಚ್ಯೂರ್ ಸ್ಟೇಜ್ ದೇ ಆರ್ ಆಕ್ಚುಲಿ ಸಿಚುಯೇಟೆಡ್ ದ ಲವ್ ಆಫ್ ಗಾಡ್. ಮೆಚ್ಯೂರ್ ಆಗ್ತಾ ಆಗ್ತಾ ಅವ್ರ ಭಕ್ತಿ, ಅವರು ಆ ಲವ್ ಆಫ್ ಗಾಡ್ ಅಂದ್ರೆ ಭಗವಂತನ ಪ್ರೇಮದಲ್ಲಿ ಅವರು ಶಾಶ್ವತವಾಗಿ ನೆಲೆ ಆಗ್ತಾರಂತೆ. ದಿಲ್ ಬಿ ಸಿಚುಯೇಟೆಡ್ ಇನ್ ದಟ್ ಪ್ಲಾಟ್ಫಾರ್ಮ್. ಅಂದ್ರೆ ಅವ್ರನ್ನ ಯಾರು ಅಲುಗಾಡ್ಸಕ್ ಆಗಲ್ಲ, ಅಷ್ಟು ತಲ್ಲೀನರಾಗಿರ್ತಾರ. ಹಾಗಾಗಿ ಏನೋ ನಿಮ್ಗೆ ಹೇಳ್ಬೇಕಂದ್ರೆ ಈವನ್ ಪ್ರಚಾರ ಮಾಡೋದಿಕ್ಕೆ ಒಂದು ಶುದ್ಧ ಭಕ್ತರು, ಮ್ಯೂಟ್ ಮಾಡ್ತೀನಿ, ಅವರು ಒಂದು ಸ್ಟೇಜ್ ಕೆಳಗಡೆ ಇಳಿತಾರಂತೆ, ಒಂದು ಸ್ಟೆಪ್. ಯಾಕಂದ್ರೆ ಶುದ್ಧ ಭಕ್ತರು ಪ್ಯೂರ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರಲ್ವಾ, ಅವ್ರು ಆ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಚಾರನೂ ಮಾಡಕ್ ಆಗಲ್ವಂತೆ. ಅಂದ್ರೆ ಅವ್ರು ಅಷ್ಟು ತನ್ಮಯತ್ವದಲ್ಲಿ ಇರ್ತಾರೆ ಆಕ್ಚುಲಿ. ಸೊ ಪ್ರಚಾರ ಮಾಡೋದಿಕ್ಕೆ ಅವ್ರು ಆಕ್ಚುಲಿ ಒಂದು ಸ್ಟೆಪ್ ಕೆಳಗಡೆ ಇಳಿತಾರ ಅವರು. ಅದಾಯ್ತಾ. ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ ಅಂತ ಇದೆ ಅಲ್ವಾ. 3 ದರ್ಜೆ ಇದೆ ಡಿವೋಟೀಸ್ ಭಕ್ತರಲ್ಲಿ. ಕನಿಷ್ಠ ಅಂದ್ರೆ ಏನು? ಕನಿಷ್ಠ ಅಧಿಕಾರಿ ಅಂದ್ರೆ ಭಗವಂತನ ಕೇವಲ ವಿಗ್ರಹದಲ್ಲಿದ್ದಾನೆ ಅಂತ ಭಾವಿಸೋದು. ದೇವಸ್ಥಾನದಲ್ಲಿ ಮಾತ್ರ ಭಗವಂತ ಇದ್ದಾನೆ, ವಿಗ್ರಹ ರೂಪದಲ್ಲಿದ್ದಾನೆ ಅನ್ನೋದು ಅವನ ಅಂಡರ್ಸ್ಟ್ಯಾಂಡಿಂಗ್. ಸೊ ಮ್ಯಾಕ್ಸಿಮಮ್ ಪೀಪಲ್ ನಾವೆಲ್ಲರೂ ಕನಿಷ್ಠ ಅಧಿಕಾರಿಗಳು. ಸೆಕೆಂಡ್ ಲೆವೆಲ್ ಅಂದ್ರೆ ಮಧ್ಯಮಾಧಿಕಾರಿ. ಮಧ್ಯಮಾಧಿಕಾರಿ ಅಂದ್ರೆ ಏನು? ಅವನಿಗೆ ಭಕ್ತ ಅಭಕ್ತನ ವ್ಯತ್ಯಾಸ ಕಾಣಿಸುತ್ತೆ. ಅವನು ಭಕ್ತನ ಸಾಂಗತ್ಯ ಪಡ್ಕೊಳ್ಳೋದಿಕ್ಕೆ ಆದಷ್ಟು ಅವನು ಇಷ್ಟಪಡ್ತಾನೆ, ಭಕ್ತರ ಅಸೋಸಿಯೇಷನ್ ತುಂಬಾ ಎಂಜಾಯ್ ಮಾಡ್ತಾನೆ ಅವನು. ಅಂಡ್ ಅವನು ಮಧ್ಯಾಧಿಕಾರಿ ಅಂದ್ರೆ ಅವನು ಪ್ರಚಾರ ಮಾಡ್ತಾನೆ, ಕೃಷ್ಣ ತತ್ವನ ಅವನು ಇನ್ನೊಬ್ರಿಗೆ ಬೋಧಿಸ್ತಾನೆ. ಸೊ ಇದೆಲ್ಲ ಮಧ್ಯಮಾಧಿಕಾರಿಯ ಲಕ್ಷಣಗಳು. ಗೊತ್ತಾಯ್ತಾ. ಉತ್ತಮ ಅಧಿಕಾರಿ ಅಂದ್ರೆ ಅವ್ರು ಇದು ಯಾವ್ದು ಕೆಲ್ಸಗಳು ಮಾಡಲ್ಲ, ಗೀಚಿಂಗ್ ಎಲ್ಲ ಮಾಡಲ್ಲ. ಉತ್ತಮ ಅಧಿಕಾರಿ ಅಂದ್ರೆ ಅವ್ರು ಯಾವಾಗ್ಲೂ ಟ್ರಾನ್ಸೆಂಡೆಂಟಲ್ ಆಗಿ ಅವ್ರ ಪ್ರೇಮದಲ್ಲಿ ಇರ್ತಾರೆ, ಕೃಷ್ಣನ್ ಭಕ್ತಿದಲ್ಲಿ ಅವರು ಮಗ್ನರಾಗ್ಬಿಟ್ಟಿರ್ತಾರೆ, ತಲ್ಲೀನಾಗ್ಬಿಟ್ಟಿರ್ತಾರೆ ಅವ್ರು. ಬಟ್ ಉತ್ತಮ ಅಧಿಕಾರಿ ಅಂದ್ರೆ ಪ್ಯೂರ್ ಡಿವೋಟಿ. ಅವ್ರು ಹಿ ವಿಲ್ ಸಿ ಕೃಷ್ಣ ಇನ್ ಎವ್ರಿಬಡಿ. ಅವ್ರು ಗೊತ್ತಾಗ್ತಿದ್ಯಾ ನಿಮ್ಗೆಲ್ರಿಗೂ? ಈವನ್ ಒಂದ್ ಸಣ್ಣ ಮಗುದಲ್ಲೂ ಕೂಡ ಅವರು ಅಂದ್ರೆ ಜಸ್ಟ್ ಇವತ್ತೇ ಬಂದಿರೋ ಒಂದ್ ರೌಂಡ್ ಜಪ ಮಾಡೋ ಡಿವೋಟಿನೇ ಇರ್ಬೋದು, ಅವರಲ್ಲೂ ಕೃಷ್ಣನ ನೋಡ್ಬಿಟ್ಟು ಈ ಗುರುಗಳು ನಮಸ್ಕಾರ ಮಾಡ್ತಾರೆ. ಅದು ಉತ್ತಮಾಧಿಕಾರಿ ಲಕ್ಷಣ. ಸೊ ಉತ್ತಮಾಧಿಕಾರಿ ಮಧ್ಯಮಾಧಿಕಾರಿ ದರ್ಜೆಗೆ ಬಂದ್ಬಿಟ್ಟು ಪ್ರಚಾರ ಮಾಡ್ತಾರೆ. ಬಿಕಾಸ್ ಅದು ಈ ಅವ್ರ ಗುರುವಿನ ಆಜ್ಞೆ ಆಗಿರೋದ್ರಿಂದ, ಅದು ಚೈತನ್ಯ ಮಹಾಪ್ರಭುವಿನ ಆಜ್ಞೆ ಆಗಿರೋದ್ರಿಂದ. ಗೊತ್ತಾ? ಸೊ ಹಾಗಾಗಿ ಈ ಎಂಜಾಯ್ಮೆಂಟ್ ಅನ್ನೋದು ಏನು ಪ್ರಚಾರ ಮಾಡೋದ್ರಲ್ಲಿ ಸಿಗತ್ತೆ, ಏನು ಒಬ್ರೊಬ್ರು ಅವ್ರವ್ರ ಮಧ್ಯದಲ್ಲಿ, ಈಗ ಸತ್ಸಂಗದಲ್ಲಿ ನಾವೇನ್ ಚರ್ಚೆ ಮಾಡಿ ಎಂಜಾಯ್ ಮಾಡ್ತೀವೋ ಇದು ಕೃಷ್ಣ ಹೇಳ್ತಾ ಇರೋದು. ಸೊ ಚೈತನ್ಯ ಮಹಾಪ್ರಭು ಅದೇ ಹೇಳ್ತಾರೆ, ಈ ಡಿವೋಷನಲ್ ಸರ್ವಿಸ್ ಭಕ್ತಿ ಅನ್ನೋದು ಒಂದು ಬೀಜ ಇದ್ದಂಗೆ. ಹೃದಯದಲ್ಲಿ ಒಂದು ಬೀಜನ ನೆಡ್ತಾನೆ ಭಗವಂತ, ಗುರು ಮುಖಾಂತರ. ತುಂಬಾ ಅದ್ರಲ್ಲಿ ಫಾರ್ಚುನೇಟ್ ಪೀಪಲ್, ತುಂಬಾ ಭಾಗ್ಯವಂತರ ಮಾತ್ರ
ಪ್ಯೂರ್ ಡಿವೋಟಿನ ಮೀಟ್ ಮಾಡ್ತಾರಂತೆ, ಅವ್ರಿಗೆ ಚಾನ್ಸ್ ಸಿಗತ್ತಂತೆ ಶುದ್ಧ ಭಕ್ತರನ್ನ ಮೀಟ್ ಮಾಡೋದಕ್ಕೆ. ಶುದ್ಧ ಭಕ್ತರನ್ನ ಮೀಟ್ ಮಾಡಿದ ತಕ್ಷಣ ಏನಾಗತ್ತೆ, ಆ ಬೀಜ ಅನ್ನೋದೇನಿದೆಯಲ್ವಾ ಅದು ಸಸಿ ರೂಪದಲ್ಲಿ ಬಂದ್ಬಿಟ್ಟು ಅದು ಬೆಳಿತಾ ಹೋಗತ್ತೆ, ಒಂದು ಗಿಡ ರೂಪದಲ್ಲಿ ಬೆಳಿತಾ ಹೋಗತ್ತೆ. ಅದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿದಾರೋ ಈ ಶುದ್ಧ ಭಕ್ತರು ಅವ್ರು ಎಲ್ಲಾರು ಹತ್ರ ಸಿಕ್ಕಿದ್ರೆ, ನಿಮ್ ಊರಿಗೆ ಬಂದ್ರು, ನಿಮ್ ಊರ್ ಹತ್ರ ಬಂದ್ರು, ಓಡ್ಕೊಂಡ್ ಹೋಗ್ಬೇಕು ಆಕ್ಚುಲಿ. ಬಿಕಾಸ್ ಅವ್ರ ಭೂಮಿ ಮೇಲೆ ಇರೋದೇ ಒಂದ್ ದೊಡ್ಡ ವರ ನಮಗೆ. ಇಲ್ಲಾಂದ್ರೆ ಈ ಭೂಮಿ, ಈ ಜೀವ, ಈ ಪ್ರಪಂಚದಲ್ಲಿ ಬದುಕಕ್ಕೆ ಆಗಲ್ವಂತ ಜೀವಿಗಳಿಗೆ. ಅಷ್ಟು ಘೋರವಾಗಿದೆ ಭೌತಿಕ ಪ್ರಪಂಚ, ಕಲಿಯುಗ ಎಸ್ಪೆಷಲಿ. ಬಟ್ ಈ ಶುದ್ಧ ಭಕ್ತರು ಇರೋದ್ರಿಂದ ನಮ್ಗೆ ಇಷ್ಟೆಲ್ಲ ಅನುಕೂಲ ಸಿಗ್ತಿದೆಯಂತೆ. ಅವ್ರ ಕೃಪೆಯಿಂದ ಅವ್ರು ಕೇಳುವಂತ, ಅವರು ಸಲ್ಲಿಸುವಂತ ಆಶೀರ್ವಾದ ಪ್ರತಿನಿತ್ಯ ಅವ್ರು ಪ್ರಾರ್ಥಿಸ್ಕೋತಾರೆ ಭಗವಂತನ ಹತ್ರ. ನಮ್ ಗುರು ಮಹಾರಾಜ್ ಹೇಳ್ತಾರೆ, ಐ ಎವ್ರಿ ಡೇ ಪ್ರೇ ಫಾರ್ ಯು ಅಂತ ಹೇಳ್ತಾರೆ. ಟು ಆಲ್ ಮೈ ಡಿಸೈಪಲ್ಸ್, ಟು ಆಲ್ ಮೈ ಆಸ್ಪೈರಿಂಗ್ ಡಿಸೈಪಲ್ಸ್, ಡೈರೆಕ್ಟ್ಲಿ ಟು ರಾಧಾ ಮಾಧವ್. ಭಗವಂತನ ಹತ್ರ ಡೈರೆಕ್ಟ್ ಸಂಪರ್ಕದಲ್ಲಿ ಇರ್ತಾರೆ ಗುರುವನ್ನ. ಅಂಡ್ ಅವ್ರು ಕೇಳ್ಕೊಳ್ಳೋದೇನಪ್ಪ, ಅವ್ರಿಗೋಸ್ಕರ ಏನಾರು ಕೇಳ್ತಾರ ಅವರು? ಅವ್ರದ್ದು ಅನ್ನೋದೇನು ಇಲ್ಲ. ಅವ್ರದ್ದು ಅಂದ್ರೆ ಓನ್ಲಿ ನಾವೇ ಶಿಷ್ಯರೇ. ನಾವು ಖುಷಿಯಾಗಿ ಇರೋದೇ ಅವ್ರಿಗೆ ಬೇಕಾಗಿರೋದು. ನಾವು ಖುಷಿಯಾಗಿದ್ದು ಭೌತಿಕ ಕಾರ್ಯಗಳೆಲ್ಲ ಚೆನ್ನಾಗಿ ನಾವು ಫಿನಿಶ್ ಮಾಡ್ಕೊಂಡು ನಾವು ಡ್ಯೂಟಿ ಆಗಿ ಬ್ಯಾಕ್ ಟು ಗಾಡ್ಗೆ ಹೋಗೋದೆ ಗುರುಗ್ ಬೇಕಾಗಿರೋದು. ಮತ್ತೆ ನಾವು ಈ ನರಳ ಪ್ರಪಂಚಕ್ಕೆ ಬರದೇ ಇರೋದು. ಸೊ ಆ ರೀತಿ ಇವರು ಕಲ್ಯಾಣ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಇದು ಪ್ಯೂರ್ ಡಿವೋಟೀಸ್ ಬಗ್ಗೆ ಹೇಳ್ತಾರ. 10ನೇ ಶ್ಲೋಕ ಹೋಗೋಣ. ಯಾರು ಆಡ್ತೀರಾ 10ನೇ ಶ್ಲೋಕ? ತೇಷಾಂ ಸತತಯುಕ್ತಾನ. ಹೇಳ ಮಾತಾಜಿ, ಹೇಳ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜಂತಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ. ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಯೋಗಂ ತಂ ಏನ ಮಾಮ ಉಪಂತಂತಿ ತೇ. ಉಪಯಾಂತೆ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಂತಂತಿ ತೇ. ಓಕೆನಾ? ಕೃಷ್ಣ ಏನಂತಾನೆ ಇಲ್ಲಿ? ತೇಷಾಂ ಸತತಯುಕ್ತಾನ, ತೇಷಾಂ ಹಾಗಾಗಿ, ಸತತಯುಕ್ತಾನ, ಯುಕ್ತ ಅಂದ್ರೆ ಸೇರಿಸೋದು, ಯುಕ್ತ ಅಂದ್ರೆ ಎಂಗೇಜ್ ಆಗಿರೋದು, ಸತತ ಯಾವಾಗ್ಲು. ತೇಷಾಂ ಸತತಯುಕ್ತಾನ ಯಾವ್ದ್ರಲ್ಲಿ? ಹಾಳುಮುಳು ಕೆಲ್ಸದಲ್ಲ, ಗಾಸಿಪ್ ಅಲ್ಲ, ಭೌತಿಕ ಕಾರ್ಯಗಳಲ್ಲ, ಅಲ್ಲ. ಭಜತಾಂ ಪ್ರೀತಿಪೂರ್ವಕಂ, ಭಗವಂತನ ಭಕ್ತಿ ಸೇವೆದಲ್ಲಿ ಪ್ರೀತಿಪೂರ್ವಕವಾಗಿ ಇಷ್ಟಪಟ್ಕೊಂಡು, ಆಯ್ತಾ? ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಅಂತವ್ರಿಗೆ ಕೃಷ್ಣ ಏನ್ ಮಾಡ್ತಾನೆ? ದದಾಮಿ ಬುದ್ಧಿಯೋಗಂ ತಂ. ಕೃಷ್ಣ ದದಾಮಿ ಅಂದ್ರೆ ಐ ಗಿವ್, ನಾನ್ ಕೊಡ್ತೀನಿ. ಬುದ್ಧಿಯೋಗ, ರಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಿಜವಾದ ಬುದ್ಧಿ. ಏನದು ನಿಜವಾದ ಬುದ್ಧಿ? ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಯಾವ್ದ್ರಿಂದ, ಯಾವ ಬುದ್ಧಿಯಿಂದ ನೀನು ನನ್ನ ಹತ್ರ ಬರ್ಬೇಕು ಅನ್ನೋದು ಬುದ್ಧಿ ಬರುತ್ತೋ. ಬಿಕಾಸ್ ಭಗವಂತನ ಧಾಮಕ್ಕೆ ಹೋಗೋದೆ ಅಟ್ಮೋಸ್ಟ್ ಇಂಟೆಲಿಜೆಂಟ್ ವರ್ಕ್ ಆಕ್ಚುಲಿ. ತುಂಬಾ ಬುದ್ಧಿವಂತರು ಮಾತ್ರ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಅಂತ ನಿರ್ಣಯಿಸ್ಕೊತಾರೆ. ದಡ್ರು ಇದನ್ನ ಯೋಚನೆ ಮಾಡಕ್ ಆಗಲ್ಲ. ದಡ್ರಿಗೆ ಏನ್ ಗೊತ್ತಿದೆ? ಜೀವನದ ಗುರಿನೇ ಗೊತ್ತಿಲ್ಲ ಅವ್ರು. ದಡ್ರಿಗೆ ಏನ್ ಅನ್ಕೋತಾರೆ? ಇವತ್ತಿಂದ ಊಟ ತಿಂಡಿದಂಗ್ ಸಿಕ್ಕಿದ್ರೆ ಸಾಕು ಅನ್ಕೋತಾನೆ ಅಷ್ಟೇ. ಅವ್ನ್ ಬುದ್ಧಿ ಅಷ್ಟೇ ಓಡುತ್ತೆ. ತುಂಬಾ ಬುದ್ಧಿವಂತರು ಒಂದು ದೊಡ್ಡ ಚಿತ್ರ ಅವ್ರಿಗೆ ಮುಂದೆ ಬರುತ್ತೆ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಸೊ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್ ಮಾತ್ರ ಕೃಷ್ಣನ ಸ್ವೀಕರಿಸೋದಿಕ್ ಸಾಧ್ಯ, ಬೇರೆಯವ್ರು ಯಾರು ಮಾಡೋದಿಕ್ಕಾಗಲ್ಲ. ಕೃಷ್ಣನ್ ಡಿವೋಟೀಸ್ ಅಂದ್ರೆ ಅವರು ತುಂಬಾ ಬುದ್ಧಿವಂತರು. ಯಾಕಂದ್ರೆ ಅವ್ರಿಗೆ ಪೂರ್ತಿ ಸೊಲ್ಯೂಷನ್ ಸಿಗತ್ತೆ ಅನ್ನೋದು ಗೊತ್ತು ಅವ್ರಿಗೆ. ಕೃಷ್ಣನ ಹತ್ರ ಬಂದ್ರೆ 100% ಸೊಲ್ಯೂಷನ್ ಸಿಗತ್ತೆ, ಪರಿಹಾರ ಸಿಗತ್ತೆ ತೊಂದರೆಗಳಿಂದ.
ಜೀವಿಗೆ ಸಿಗ್ಬೇಕಾಗಿರೋ ಎಲ್ಲ ಹಕ್ಕು ಕೃಷ್ಣನ ಹತ್ರ ಬಂದ್ರೆ ಸಿಗತ್ತೆ. ಜಸ್ಟ್ ಲೈಕ್ ಅ ರೈಟ್ಫುಲ್ ಸನ್ ಇದ್ದಂಗೆ, ಒಂದು ತಂದೆ ತಾಯಿಗೆ ಇರೋಂಥ ಆಸ್ತಿನ ಯಾರಿಗ್ ಹೋಗ್ಬೇಕದು ರೈಟ್ಫುಲ್ ಆಗಿ? ಮಗನಿಗೆ ಹೋಗ್ಬೇಕಲ್ವಾ? ನ್ಯಾಚುರಲ್ ಆಗಿ ಹೋಗುತ್ತೆ ಅದು, ಸಪರೇಟ್ ಆಗಿ ಅವನೇನು ಮಾಡ್ಬೇಕಾಗಿಲ್ಲ. ಮಗನಾಗಿದ್ರಾಗ ಆಟೋಮ್ಯಾಟಿಕಲಿ ಹೋಗ್ಬಿಡತ್ತೆ ಅದು. ಮಗ ಆಗ್ಲಿ ಮಗಳಾಗ್ಲಿ ರೈಟ್ಫುಲ್, ಅವ್ರಿಗೆ ಹಕ್ಕಿದೆ ತಗೊಳಕ್ಕೆ. ಬೇರೆಯವ್ರಿಗೆ ಕೊಡ್ತಾರ ಆಸ್ತಿ? ಬೇರೆಯವ್ರಿಗೆ ಬರ್ಕೊಡ್ತಾರ? ರೋಡ್ ಮೇಲೆ ಹೋಗೋರು ಯಾರು ಬರ್ಕೊಡ್ತಾರ? ತುಂಬಾ ಕಮ್ಮಿ, ಯಾರು ಅಪರೂಪ, ಯಾರು ಇಲ್ಲ ಅಂದ್ರೆ ಕೊಡ್ತಾರ ಜನರಲಿ. ಅದೇ ರೀತಿ ಕೃಷ್ಣನ್ ಭಕ್ತನಿಗೆ ನ್ಯಾಚುರಲ್ ಆಗಿ ಅವನು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅವನಿಗೆ ಹಕ್ಕು ಇದೆ. ಸಪರೇಟ್ ಆಗಿ ಅವನೇನು ಪ್ರಾರ್ಥಿಸ್ಕೋಬೇಕಾಗಿಲ್ಲ. ಅರ್ಥ ಆಗ್ತಿದ್ಯಾ? ಇದು ಕೃಷ್ಣ ಕೊಡುವಂತ ವರ. ಬುದ್ಧಿ ಯೋಗ ಕೊಡ್ತಾನೆ ಕೃಷ್ಣ. ಬುದ್ಧಿ ಯೋಗ ಕೃಷ್ಣ ಕೊಡ್ತಾ ಇರೋದು. ಬುದ್ಧಿ ಅಂದ್ರೆ ಇಂಟೆಲಿಜೆನ್ಸ್, ಯೋಗ ಅಂದ್ರೆ ಆ ಒಂದು ಕೃಷ್ಣನ ಸೇರಿಸಿ ಮಾಡುವಂತ ಕಾರ್ಯ, ಅದಕ್ಕೆ ಬುದ್ಧಿ ಯೋಗ ಅನ್ನೋದು. ಗೊತ್ತಾಯ್ತಾ? ಎಲ್ಲರಿಗೂ ಕೊನೆಗೆ ಮುಟ್ಬೇಕಾಗಿರೋದೇನು? ಜೀವಿಯ ಗುರಿ ಭಗವಂತನ ಹೋಗಿ ಸೇರೋದು, ಭಗವಂತನ ಧಾಮಕ್ಕೆ ಹೋಗಿ ಮುಟ್ಟೋದು. ಓಕೆನಾ? ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಕೃಷ್ಣ ಏನಂತಾನೆ? ತೇಷಾಂ ಏವ, ಯಾರು ಕೇವಲ, ಕೇವಲ ಏವ ಅಂದ್ರೇನು? ಕೇವಲ ಅನುಕಂಪಾರ್ಥಂ, ತೇಷಾಂ ಏವಾನುಕಂಪಾರ್ಥಂ, ನಾನು ಸ್ಪೆಷಲ್ ಆಗಿ ಕರುಣೆ ತೋರಿಸ್ತಾರಂತೆ ಭಗವಂತ. ಅಪಾರ ಕರುಣೆ ತೋರಿಸ್ತಾನಂತೆ ಕೆಲವ್ರ ಮೇಲೆ. ಅಹಂ ಅಜ್ಞಾನ ಜಂತಮಃ, ಯಾರು ಅಜ್ಞಾನದಲ್ಲಿದ್ದಾರೋ, ತಮಸ್ಸಲ್ಲಿದ್ದಾರೋ. ತಮಃ ಅಂದ್ರೆ ತಮಸ್ಸು, ಗೊತ್ತಾಯ್ತಾ? ಅಜ್ಞಾನದಲ್ಲಿರೋರು, ತಮಸ್ಸಲ್ಲಿರೋರಿಗೆ ಭಗವಂತ ಸ್ಪೆಷಲ್ ಮರ್ಸಿ ಕೊಡ್ತಾನಂತೆ. ಹೇಗೆ? ನಾಶಯಾಮಿ ಆತ್ಮಭಾವಸ್ತು. ನಾಶ ಅಂದ್ರೇನು? ತೆಗ್ದಾಕ್ಬಿಡೋದು. ಆತ್ಮಭಾವಸ್ತು, ಕೃಷ್ಣ ಆತ್ಮದಲ್ಲಿ ಉಪಸ್ಥಿತನಾಗಿದ್ದಾನೆ, ಪರಮಾತ್ಮ ರೂಪದಲ್ಲಿ. ಜ್ಞಾನ ದೀಪೇನ ಭಾಸ್ವತ, ಜ್ಞಾನ ಅನ್ನೋ ದೀಪನ ಬೆಳಗ್ತಾನೆ. ಜ್ಞಾನ ತುಂಬಾ ಮುಖ್ಯ ಅದಕ್ಕೆ ಅಲ್ವಾ? ನಾಲೆಡ್ಜು ಅತ್ಯವಶ್ಯಕ. ಅಂದ್ರೆ ಯಾರಿಗಾರು ಸಾಕಷ್ಟು ವಿದ್ಯೆ ಇಲ್ಲಪ್ಪ, ಓದು ಬರಹ ಇಲ್ಲಪ್ಪ, ವಿದ್ಯಾವಂತರ ಅಲ್ಲ, ಯಾವುದೇ ಕಾರಣ ಇರ್ಬೋದು, ಏನೇ ಇರ್ಬೋದು, ಎಷ್ಟೆಲ್ಲ ಜೀವರಾಶಿಗಳಿದ್ದಾರೆ, ಅವ್ರ ಕರ್ಮದ ಅನುಸಾರ ಅವರಿಗೆ ಕೆಲವು ಲಭಿಸತ್ತೆ, ಕೆಲವು ಲಭಿಸಲ್ಲ. ಕೆಲವ್ರ ಹತ್ರ ದುಡ್ಡು ಇರ್ಬೋದು, ಕೆಲವ್ರ ಹತ್ರ ದುಡ್ಡು ಇಲ್ದೇ ಇರ್ಬೋದು. ಕೆಲವ್ರ ಹತ್ರ ವಿದ್ಯೆ ಇರ್ಬೋದು, ಕೆಲವ್ರ ಹತ್ರ ವಿದ್ಯೆ ಇಲ್ದೇ ಇರ್ಬೋದು. ಕೆಲವ್ರ ಹತ್ರ ಸೌಂದರ್ಯ ಇರ್ಬೋದು, ಕೆಲವ್ರ ಹತ್ರ ಇಲ್ದೇ ಇರ್ಬೋದು. ಕೆಲವ್ರ ಹತ್ರ ಜಾತಿ ಇರ್ಬೋದು, ಇನ್ ಜಾತಿ ಇಲ್ದೇ ಇರ್ಬೋದು. 108 ಆಪುಲೆನ್ಸಸ್ ಕೃಷ್ಣ ಕೆಲವ್ರು ಕೊಡ್ತಾನೆ, ಕೆಲವ್ರ ಹತ್ರ ಇಲ್ದೇ ಇರ್ಬೋದು. ಒಬ್ರಲ್ಲಿ ಒಂದಿರ್ಬೋದು, ಇನ್ನೊಬ್ರಲ್ಲಿ ಇನ್ನೊಂದಿರ್ಬೋದು. ಬಟ್ ಕೃಷ್ಣನ ಹತ್ರ ಬರ್ಬೇಕು ಅನ್ನೋ ಬುದ್ಧಿಯೋಗ ಕೇವಲ ಕೃಷ್ಣ ಭಕ್ತರಿಗೆ ಲಭಿಸತ್ತೆ. ಎರಡನೇದು, ಯಾರು ಆ ಸಾಮರ್ಥ್ಯ ಇಲ್ವೋ ಅಂತವ್ರಿಗೆ ಕೂಡ ಕೃಷ್ಣ ಪರಮಾತ್ಮ ರೂಪದಲ್ಲಿ ಏನ್ ಹೃದಯದಲ್ಲಿ ಕೂತಿದ್ದಾನೋ ಅವರಿಗೆ ಜ್ಞಾನ ಅನ್ನೋದನ್ನ ಕೊಡ್ತಾನಂತೆ ಕೃಷ್ಣ. ಅಂದ್ರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಿರೋದು ಅಂದ್ರೆ, ಕೆಲವರು ಶಾಸ್ತ್ರ ಗುರುವಿನ ಒಂದು ಅಡ್ವಾಂಟೇಜ್ ತಗೊಳಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಅಂದ್ರೆ ಗುರುನ ಪ್ರಾಪ್ತಿಸ್ಕೊಳ್ಳಿಲ್ಲ, ಅವ್ರ ಜೀವನ ಮುಗಿದೋಯ್ತು, ಅವ್ರಿಗೊಂದು ಆಧ್ಯಾತ್ಮಿಕ ಗುರು ಸಿಗದೆ ಹೋಯ್ತು, ಸಿಗದೇನೆ ಅಷ್ಟರೊಡನೆ ಅವರು ತೀರ್ ಹೋಗ್ಬಿಟ್ರು. ಬಟ್ ಅವರು ಬದುಕಿರೋ ಕಾಲ ಎಲ್ಲ ತುಂಬಾ ಸಿನ್ಸಿಯರ್ ಆಗಿ ಭಕ್ತಿ ಸೇವೆ ಮಾಡ್ಕೊಂಡಿದ್ದಾರೆ ಕೃಷ್ಣನ ಹತ್ರ, ಕೃಷ್ಣನ್ ಬಗ್ಗೆ. ಹೌದಾ? ಅಥವಾ ಅವ್ರು ತೀರೋಗಿಲ್ಲ, ಬದುಕಿದ್ದಾರೆ, ಆದ್ರೂ ಅವ್ರಿಗೆ ಗೊತ್ತಿಲ್ಲ ಈ ತರ ಆಧ್ಯಾತ್ಮಿಕ ಗುರು ಇದ್ದಾರೆ ಭೂಮಿ ಮೇಲೆ ಅನ್ನೋದು. ಅಂತವ್ರಿಗೆ ಕೃಷ್ಣ ಏನಂತಾನೆ, ಅಂತ ಸಿನ್ಸಿಯರ್ ಡಿವೋಟೀಸ್ಗೆ, ಆ ತರ ಸಿನ್ಸಿಯರ್ ಡಿವೋಟೀಸ್ಗೆ ಕೃಷ್ಣ ನಾಲೆಜ್ ಕೊಡ್ತಾನೆ. ಗೊತ್ತಾಯ್ತಾ? ಆ ನಾಲೆಜ್ ಇಂದ ಅವನು ಭಕ್ತಿ ಸೇವೆ ಮಾಡೋಂಗೆ
ಕೃಷ್ಣ ಅವ್ರಿಗೆ ಬುದ್ಧಿ ಕೊಡ್ತಾನೆ. ಅವಾಗ ಅವ್ರು ಆಟೋಮ್ಯಾಟಿಕಲಿ ಪ್ಯೂರಿಫೈ ಆಗ್ಬೇಕು. ಆಗ್ತಿದ್ಯಾ? ಸೊ ಹಾಗಾಗಿ ಭಗವಂತನ ಹೇಳದ್ ನೋಡಿ, those who are engaged in pure devotional service, even though they be without sufficient education, without sufficient knowledge of Vedic principles, still helped by Supreme Lord, as said in this verse. ಅಂದ್ರೆ ನಾವು ವೇದ ಎಲ್ಲ ಓದಿಲ್ದೇ ಇರ್ಬೋದು, ವೇದ ಸಾರ ಗೊತ್ತಿಲ್ಲದೆ ಇರ್ಬೋದು, ವೇದ ಪಾಂಡಿತ್ಯ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, 4 ವೇದಗಳು ಗೊತ್ತಿಲ್ಲದೆ ಇರ್ಬೋದು, ಏನೂ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಭಗವಂತನ ಭಕ್ತಿ ಸೇವೆದಲ್ಲಿ ನಾವಿದ್ರೆ, ನವವಿಧ ಭಕ್ತಿ, ಶ್ರವಣ ಕೀರ್ತನ, ಆಟೋಮೆಟಿಕಲಿ ಕೃಷ್ಣ ನಮ್ಗೆ ಆ ಬುದ್ಧಿ, ನಾಲೆಜ್, ಜ್ಞಾನ ಕೊಟ್ಬಿಡ್ತಾನೆ. ಆಯ್ತಾ? ಬರೀ ಊಹಾತ್ಮಕ ಚಿಂತನೆಯಿಂದ ಎಷ್ಟೋ ಕಾಲ ಅಥವಾ ಧ್ಯಾನ ಮಾಡ್ಕೊಂಡು ಭಗವಂತನ ಭಕ್ತಿ ಸೇವೆನ ನಿರಾಕರಿಸ್ಕೊಂಡು ಭಗವಂತ ಯಾರು ಅಂತ ಅರಿತುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ಕೃಷ್ಣನ ಅರಿತ್ಕೋಬೇಕು ಅಂದ್ರೆ ಕೇವಲ ಅವನ ಸೇವೆಯಿಂದ ಸಾಧ್ಯ. ಅವನ ಸೇವೆ ಮಾಡೋದ್ರಿಂದ ಮಾತ್ರ ಸಾಧ್ಯ. ಆ ಸೇವೆ ಎಲ್ಲಿಂದ ಶುರು ಆಗತ್ತೆ? ಡಿವೋಷನಲ್ ಸರ್ವಿಸ್ ಸ್ಟಾರ್ಟ್ ಆಗೋದು ಫಸ್ಟ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ, ಶ್ರವಣ ಕೀರ್ತನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಫಸ್ಟ್. ಇದನ್ನ ನಾವ್ ಎಷ್ಟು ಮಾಡ್ತೀವೋ ಅಷ್ಟು ನಾವು ಪ್ಯೂರ್ ಆಗ್ತೀವಿ. The ultimate goal, Vishnu, can be attained only by this chant, Hare Krishna, and by devotional service, and not by mental speculation or argument. ಗೊತ್ತಾಗ್ತಿದೆ ನಿಮ್ಗೆ? ಯಾರು ಭಗವಂತನ ನಾಮ ಜಪ ಇಲ್ದೇನೆ ಭಗವಂತನ ಅರಿತ್ಕೋಬೋದಂತಾರೋ ಅನ್ಕೋತಾರೋ ಜ್ಞಾನಿಗಳು, ಧ್ಯಾನಿಗಳು, ಸಾಧ್ಯ ಇಲ್ಲ ಅಂತ ಕೃಷ್ಣ. ಅವನ್ನ ಅರ್ತ್ಕೊಳಕ್ ಸಾಧ್ಯನೇ ಇಲ್ಲ ಕೃಷ್ಣ. ಆ ನಾಮ ಎಷ್ಟು ಕರುಣಾಮಯಿ ಅಂದ್ರೆ, ಆ ನಾಮನೇ ಭಗವಂತನ ಬಗ್ಗೆ ನಮ್ಗೆ ತಿಳಿಸ್ಕೊಡತ್ತೆ, ರಿವೀಲ್ ಮಾಡತ್ತೆ. ಅದಕ್ಕೆ ಕೃಷ್ಣ ನಾಮ ಅಷ್ಟು ಪವರ್ಫುಲ್. ಹಾಗಾಗಿ ಈ ಭಕ್ತಿ ಸೇವೆನ ನಾವೆಲ್ಲರೂ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಕೃಷ್ಣ ಹೇಳೋದದೆ. ಇದನ್ನ ತಗೊಂಡ್ರೆ ನಾವು ಅಲ್ಟಿಮೇಟ್ ಎಲ್ಲಪ್ಪ ಯಾರು ಮುಟ್ಟಕ್ಕೆ ಸಾಧ್ಯ ಆಗದಿರಂತ ಒಂದು ಸ್ಥಾನಕ್ಕೆ ಹೋಗಿ ನಾವು ಸೇರ್ಬೋದು. ಅಂಡ್ ಇಡೀ ಕುಟುಂಬದಲ್ಲಿ ಒಬ್ಬ ವೈಷ್ಣವ ಇದ್ರೆ ಸಾಕು, ಅವನ ತರತರಾಂತರ ಇರೋ ಎಲ್ಲ ಅವನ ಪೂರ್ವಜರು, ಅವನ ಮಕ್ಕಳು, ಮರಿ, ಹೆಂಡತಿ ಕಡೆ ಇರೋ ವ್ಯಕ್ತಿಗಳು ಕೂಡ ಉದ್ಧಾರ ಆಗ್ಬಿಡ್ತಾರೆ. ಇದು ಬೇರೆ ಎಲ್ಲೂ ಇಲ್ಲ. ಇದು ಯಾರ ದೇವತೆ ವರ್ಷಿಪಲ್ಲೂ ಇಲ್ಲ, ಇನ್ ಯಾರ ಒಂದು ಕಾಲ್ ಹಿಡಿಯೋದ್ರಿಂದನೂ ಸಾಧ್ಯ ಆಗಲ್ಲ. ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಸಾಧ್ಯ. ಕೃಷ್ಣ ಅಂಡ್ ಕೃಷ್ಣನ ಪ್ರತಿನಿಧಿ ಇಬ್ರು ಒಂದೇ, ಇಬ್ರು ಅಬ್ಸಲ್ಯೂಟ್. ಆಯ್ತಾ? ಹಾಗಾಗಿ ಈ ಶ್ಲೋಕ 4 ಶ್ಲೋಕ ಏನಿದೆಯೋ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಈ ಶ್ಲೋಕ ಕೇಳಾದ್ಮೇಲೆ ಅರ್ಜುನ ನೆಕ್ಸ್ಟ್ ಹೇಳೋದು, ನೀನು ಅರ್ಜುನೋವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭು ಮಾತಾಡ. ನೀನು ಏನಪ್ಪ? ಪರಂ ಬ್ರಹ್ಮ, ಪರಂ ಧಾಮ ಕೂಡ ನೀನು. ಆಯ್ತಾ? ಬ್ರಹ್ಮದಲ್ಲಿ ಪರಬ್ರಹ್ಮ ಯಾರು? ಕೃಷ್ಣ ಮಾತ್ರ. ಪರಂ ಧಾಮ ಯಾವುದು? ಈ ಭೌತಿಕ ಲೋಕ ಅಲ್ಲ, ಭಗವಂತನ ಧಾಮ, ವೃಂದಾವನ ಧಾಮ, ಕೃಷ್ಣನ ಗೋಲೋಕ ವೃಂದಾವನ. ಕೃಷ್ಣ ಪವಿತ್ರ, ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯ. ಶಾಶ್ವತವಾಗಿರುವಂತ ಏಕೈಕ ಪುರುಷ ಯಾರು ಅಂದ್ರೆ ಕೇವಲ ಕೃಷ್ಣ. ಆದಿದೇವಂ ಅಜಂ ವಿಭುಂ, ಅಜಂ ಹುಟ್ಟೆ ಇಲ್ದಿರ ಅಂತ ಕೃಷ್ಣ ವ್ಯಕ್ತಿ, ವಿಭು ಆದಿದೇವ. ಅದಕ್ಕೆ ಈ 4 ಶ್ಲೋಕಗಳು ತುಂಬಾ ಮುಖ್ಯ. ಸೊ 8, 9, 10 ಅನ್ನೋದು ಎಲ್ಲರೂ ಉಚ್ಚರಿಸಿ 1 by 1 ಮಾತಾಡಿಸಿ ಎಲ್ರಿಗೂ ಒಂದ್ಸರಿ ಚಾಂಟ್ ಮಾಡಿಸಿ. ಈ 4 ಶ್ಲೋಕಾಸ್ ಒಂದ್ 5-6 ಜನ, ಎಷ್ಟು ಜನ ಇದೀವಿ ನಾವು? 37 ಇದೀವಿ. ಎಲ್ಲಾರ ಕೆಲವು ಮಾಡ್ಸೋದಿಕ್ ಆಗಲ್ಲ, ಅಥವಾ ಒಬ್ರೊಬ್ರು ಒಂದೊಂದು ಶ್ಲೋಕ ತಗೋಬಹುದು. another 10 minutes ಮಾಡ್ಬಿಟ್ಟು we can stop the program. ಅನಿತಾ ಮಾತಾಜಿ ಹೇಳ್ತೀರಾ? ನಾನು ಐ ವಿಲ್ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ಹೂ ಹ್ಯಾವ್ ನಾಟ್ ಪಾರ್ಟಿಸಿಪೇಟೆಡ್, ಗುರುಜಿ.
Yes, Okay. all means what you take the Yeah. control of the program. ಓಕೆ. ಅನಿತಾ ಮಾತಾಜಿ ಇದ್ದೀರಾ? ಹೇಳ್ತೀನಿ. ಶ್ಲೋಕ 8 ಹೇಳ್ತೀರಾ? ಹೇಳ್ತೀನಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಾ ಸಮನ್ವಿತಾಃ. ಕವಿತಾ ಮಾತಾಜಿ ಹರೇ ಕೃಷ್ಣ. 9 ಹರೇ ಕೃಷ್ಣ. ಕವಿತಾ ಮಾತಾಜಿ. ಮದ್ಗತಾ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಗೀತಾ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಗೀತಾರ್ ಮಾತಾಜಿ ಹರೇ ಕೃಷ್ಣ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಧನ್ಯವಾದ ಮಾತಾಜಿ ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಇದ್ದೀರಾ? ದೀಪಾ ಮಾತಾಜಿ ಹರೇ ಕೃಷ್ಣ. ದೀಪಾ ಹುದ್ದಾರ್ ಮಾತಾಜಿ ಇದ್ದೀರಾ? ದಿವ್ಯಾ ಮಾತಾಜಿ. ಹೇಳ್ತೇನ್ರಿ ಮಾತಾಜಿ. ಹೇಳ್ತೇನ್ರಿ. 8ನೇ ಶ್ಲೋಕ ಅಲ್ರಿ? 11. 11 ಹೇಳ್ತೇನ್ರಿ ಮಾತಾಜಿ. ಮೇವಾನುಕಂಪಾರ್ಥ ಮಹಮಜ್ಞಾನಜಂ ತಮಃ ನಾಶಯಾಮಾ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಾ ಸಮನ್ವಿತಾಃ. ಧನ್ಯವಾದ ಮಾತಾಜಿ. ದಿವ್ಯಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು ಮಾತಾಜಿ? 9. ಅಧ್ಯಾಯ 10 ಮಾತಾಜಿ. ಅಧ್ಯಾಯ 10 ಚತುಶ್ಲೋಕಿ. ಈಗ ಗುರುಜಿ ಎಲ್ಲ ಹೇಳಿದ್ರಲ್ಲ, ಅದೇ ಶ್ಲೋಕನೇ ಅಷ್ಟೇ. ಅದೇ 4 ಶ್ಲೋಕನೇ. 10ನೇ ಅಧ್ಯಾಯದ ಶ್ಲೋಕ 8, 9, 10, 11. ಈಗ 9ನೇದು ಹೇಳ್ಬೇಕು. ಮಚ್ಚಿತಾ ಮದ್ಗತ ಪ್ರಾಣ ಬೋಧಾಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದ ಮಾತಾಜಿ. ಗೀತಾ ಉಳ್ಳಾಗಡ್ಡಿ ಮಾತಾಜಿ ಹರೇ ಕೃಷ್ಣ. ಗೀತಾ ಉಳ್ಳಾಗಡ್ಡಿ ಮಾತಾಜಿ ಇದ್ದೀರಾ? ಶ್ಲೋಕ 10. ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಯೇನ ಮಾಮೋಪಯಾಂತಿ ತೇ. ಧನ್ಯವಾದ ಮಾತಾಜಿ ಹರೇ ಕೃಷ್ಣ. ಲಕ್ಷ್ಮೀ ಜಯರಾಮ್ ಮಾತಾಜಿ ಹರೇ ಕೃಷ್ಣ. ಲಕ್ಷ್ಮೀ ಜಯರಾಮ್ ಮಾತಾಜಿ. ಲಕ್ಷ್ಮೀ ಫತೇಪುರ್ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 11. ಮಾತಾಜಿ. ತೇಷಾಂ ಅನುಕಂಪಾರ್ಥಮಹಂ ಅಜ್ಞಾನಜಂ ತಮಃ ನಾಶಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಇನ್ನೊಮ್ಮೆ ಸ್ವಲ್ಪ ನಿಧಾನಕ್ಕೆ ಹೇಳಿ ಮಾತಾಜಿ. ತೇಷಾಂ ಏವಾನುಕಂಪಾರ್ಥಂ. ತೇಷಾಂ ಏವಾನುಕಂಪಾರ್ಥ ಮಹಂ ಅಜ್ಞಾನಜಂ ತಮಃ ನಾಶಯಾತ್ಮ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಧನ್ಯವಾದ ಮಾತಾಜಿ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಹರೇ ಕೃಷ್ಣ. ಶ್ಲೋಕ 8 ಹೇಳಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಇದ್ದೀರಾ?
ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಹಾ. ಪ್ರಣಾಮ ಮಾತಾಜಿ. ಧನ್ಯವಾದ ಪ್ರಣಾಮ. ಶ್ಲೋಕ ಹರೇ ಎಂಟು. ಕೃಷ್ಣ ಮಾತಾಜಿ. ನಾವ್ ಹಾ. ಓದ್ರಿ. ಒಂದ್ ನಿಮಿಷ ಮಾತಾಜಿ, ಲೈನ್ ಆಗಿ ಬರ್ತಾರೆ. ಮಾತಾಜಿ ಅವ್ರದ್ದಾದ ಕೂಡಲೇ ಓದ್ತೀನಿ ಮಾತಾಜಿ, ತೆಗಿತಾ ಇದ್ದೀನಿ. ಓಕೆ, ಸರಿ. ನೆಕ್ಸ್ಟ್ ಸ್ವಯಂಪ್ರಭಾ ಮಾತಾಜಿ. ಸ್ವಯಂಪ್ರಭಾ ಮಾತಾಜಿ ಇದ್ದೀರಾ? ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ದಯವಿಟ್ಟು ಎಲ್ಲಾರು ಅಧ್ಯಾಯ 10 ಹರೇ ಶ್ಲೋಕ ಕೃಷ್ಣ 8ರಿಂದ ಮಾತಾಜಿ. 11 14 ಶ್ಲೋಕನ ಎತ್ತಿಟ್ಕೊಳ್ಳಿ. ಶ್ಲೋಕ ಹೇಳ್ತೀರಾ? 8 ಸ್ವಯಂಪ್ರಭಾ ಮಾತಾಜಿ. ಹಾ ಹಾ, ಯಾವ್ದು ಸ್ಟಾರ್ಟಿಂಗ್ ಹೇಳಿ, ಅದು ಬಾಯಿಗೆ ಬರುತ್ತೆ. ಅಹಂ ಸರ್ವಸ್ಯ ಪ್ರಭವಃ. ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಮಾತಾಜಿ ಹೇಳ ಪ್ರವರ್ತತೆ ಮಾತಾಜಿ. ಹರೇ ಕೃಷ್ಣ ಇತಿ ಮಾತಾಜಿ. ಮತ್ವಾ ಭಜಂತೆ ಮಾಂ ಬುದ್ಧಾ ಭಾವ ಸಮನ್ವಿತಾಃ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹೇಳ ಮಾತಾಜಿ. ಯಾರದು? ಮಂಜುಳಾ. ಮಂಜುಳ ಮಾತಾಜಿ. ಎಸ್ ಮಾತಾಜಿ. ಹ್ಮ್. ಶ್ಲೋಕ 9. ಶ್ಲೋಕ 9 ಮಾತಾಜಿ. ಹ್ಮ್. ಹರೇ ಕೃಷ್ಣ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಾಯಾಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಕುಂತಲಾ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಶಶಿಕಲಾ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮ ಮಾತಾಜಿ. ಶ್ಲೋಕ 10. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಪುಪಯಾಂತಿ ತೇ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ ಇದ್ದೀರಾ? ಓಕೆ. ಸುದರ್ಶಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 11 ಅಲ್ಲ? ಶ್ಲೋಕ 11. 11. ತೇಷಮೇವಾನುಕಂಪಾರ್ಥ ಮಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಧನ್ಯವಾದ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 8. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಧನ್ಯವಾದ. ವಾಸವಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ವಾಸವಿ ಮಾತಾಜಿ. ವಾಸವಿ ಮಾತಾಜಿ ಇದ್ದೀರಾ? ಮಾತಾಜಿ ಇಲ್ಲ ಮಾತಾಜಿ, ಬೇರೆ. ಎಂ ಸುಜಾತ ಮಾತಾಜಿ. ಸುಜಾತ ಎಂ. ಸುಜಾತ ಎಂ ಯಾರು? ಕಾಂತಮ್ಮ ಮಾತಾಜಿ. ಹೇಳಿ ಮಾತಾಜಿ. ಎಸ್ ಮಾತಾಜಿ. ಶ್ಲೋಕ 9. ಶ್ಲೋಕ 9. ನ ಚಾಮಂ ತಾನಿ ಕರ್ಮಾಣಿ ನಿಬಧ್ಯಂತಿ ಧನಂಜಯ. ಯಾವುದು? ಅಧ್ಯಾಯ 10 ಮಾತಾಜಿ. ಅಧ್ಯಾಯ 10 ಶ್ಲೋಕ 9. ಅಧ್ಯಾಯ 10 ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಾಂ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದ ಮಾತಾಜಿ. ವಾಸವಿ ಮಾತಾಜಿ ಇದ್ದೀರಾ? ಸುಜಾತ ಎಂ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹರೇ ಶ್ಲೋಕ 10. ಸತತ ಏನು ಕೇಳಿಸ್ಲೇ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಏನು ಕೇಳಿಸ್ಲಿಲ್ಲ. ಈಗ ಹೇಳ ಮಾತಾಜಿ ಮತ್ತೆ. ಬುದ್ಧಿಯು ಇಲ್ಲ ಮಾತಾಜಿ, ಬರೀ ಲಾಸ್ಟ್ ವರ್ಡ್ ಅಷ್ಟೇ ಕೇಳಿಸ್ತು. ಹರೇ ಕೃಷ್ಣ. ನಿರ್ಮಲ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ನಿರ್ಮಲ ಮಾತಾಜಿ. 10
10ನೇದೇ ತಿರ್ಗಾ ಹೇಳಿ ಮಾತಾಜಿ. ಹಾ ಶ್ಲೋಕ 10 ತೇಷಾಪಿ ಸತತಯುಕ್ತಾನಾಂ ಭಜಂತಾಪಿ ಪೂರ್ವಕಂ ದದಾಮಿ ಬುದ್ಧಿಯೋಗಿ ಯೇನ ಮಾಮುಪಯಾಂತಿ ತೇ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಈಗ ಹಾಗೆ ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಹಾ ಆತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಃ. ಧನ್ಯವಾದ ಮಾತಾಜಿ. ಮಾತಾಜಿ ಧನ್ಯವಾದಗಳು. ಲಕ್ಷ್ಮೀಬಾಯಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಅಹಂ ಸರ್ವಸ್ಯ ಪ್ರಭು ಮತ್ತೇ ಸರ್ವಂ ಪ್ರವರ್ತತೆ ಇತಿ ಮತ್ತಾ ಭಜಂತೆ ಮಾಂ ಬುಧಾ ಮಾವ ಸಮನ್ವಿತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅನ್ನಪೂರ್ಣ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಅನ್ನಪೂರ್ಣ ಮಾತಾಜಿ. ಮಾತಾಜಿ ಓದ್ರಿ ಮಾತಾಜಿ, ನಾನು ಕೇಳಿಸ್ಕೊತೀನಿ. ರೈಟ್ ಓಕೆ ನೋ ಪ್ರಾಬ್ಲಮ್. ಅರುಣ ಮಾತಾಜಿ. ಹರಣ ಕೃಷ್ಣ. ಅರುಣ ಮಾತಾಜಿ. ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದ ಮಾತಾಜಿ. ಗಂಗೆಯ ಪ್ರಭು ಇದ್ದೀರಾ? ನಾನು ಓದ್ಲಾ ಮಾತಾಜಿ? ಯಾರು? ಜೊತೆ ಒಂದ್ ನಿಮಿಷ ಅದೇ ಲೈನ್ ಆಗಿ ಬರ್ತಾ ಇದ್ದೀನಿ. ಒಂದೇ ಗಂಗೆಯ ಪ್ರಭು ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10 ಪ್ರಣಾಮ. ಓಕೆ ಮಾತಾಜಿ. ಶ್ಲೋಕ 10 ಶೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತ್ವಂ ಯೇನ ಮಾಪುಯಾಂತಿ ತೇ. ಧನ್ಯವಾದ. ಹರೇ ಕೃಷ್ಣ. ಗಿರಿಜಾ ಮಾತಾಜಿ ಹೇಳಿ. ಗಿರಿಜಾದೇವಿ ಮಾತಾಜಿ. ಹರೇ ಕೃಷ್ಣ. ದೇಶಂ ಮೇ ಮಾನುಕಂಪಾರ್ಥ ಮಹಜ್ಞಾನಾಜಂ ತಮಃ ನಾಶಯಾಮ್ಯಾತದ್ಭಾವಸ್ಥೋ ಜ್ಞಾನದೀಪೇ ಭಾಸ್ವತಃ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಕೋಮಲ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. 8 ಶ್ಲೋಕ 8. ಓಕೆ ಮಾತಾಜಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಸಮನ್ವಿತಾಃ. ಲಕ್ಷ್ಮೀಜಾರ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀಜಾರ ಮಾತಾಜಿ ಇದ್ದೀರಾ? ನಾನು ಹೇಳ ಮಾತಾಜಿ? ಎಂತ ಆಯ್ತಲ್ಲ ಮಾತಾಜಿ. ದಾಕ್ಷಾಯಣಿ ಮಾತಾಜಿ. 8 ಆಯ್ತು ಮತ್ತೆ. ಅಷ್ಟೇ, ಒಬ್ಬೊಬ್ರಿಗೆ ಒಂದೊಂದು ಶ್ಲೋಕ. ಲಕ್ಷ್ಮೀ ಫತೇಪುರ್ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಫತೇಪುರ್ ಮಾತಾಜಿ ಇದ್ದೀರಾ? ಜಾಹ್ನವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ್ತೇನೆ. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ರೇಣುಕಾ ಮೈತ್ರಾಣಿ ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮೈತ್ರಾಣಿ ಮಾತಾಜಿ ಇದ್ದೀರಾ? ಮಾತಾಜಿ ಇವಾಗ ಹೇಳ ಮಾತಾಜಿ. ಕೇಳಿಸ್ತಾಯ್ತಾ ಮಾತಾಜಿ ಇವಾಗ? ನಾನು ಹೇಳಿ. ಶ್ಲೋಕ 10 ಹೇಳ್ತೀನಿ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಕೇಳಿಸ್ತಾ ಮಾತಾಜಿ? ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ರೇಣುಕಾ ಮೈತ್ರಾಣಿ ಮಾತಾಜಿ. 11 ಶ್ಲೋಕ 11 ಅಧ್ಯಾಯ 10. ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಮಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ರೇಣುಕಾ ಪವಾರ್ ಮಾತಾಜಿ. ರೇಣುಕಾ ಪವಾರ್ ಮಾತಾಜಿ ಇದ್ದೀರಾ? ರೇಣುಕಾ ಪವಾರ್ ಮಾತಾಜಿ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ.
ಶಶಿಕಲಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಶಿಕಲಾ ಮಾತಾಜಿನಾ? ಹಾ ಮಾತಾಜಿ. ಓಕೆ, ಶ್ಲೋಕ 8. ಒಂದ್ ನಿಮಿಷ ಮಾತಾಜಿ, ನಾನು ಕ್ಲೋಸ್ ಮಾಡ್ಬಿಟ್ಟಿದ್ದೆ, ನೀವು ಒಂದೇ ಸಲ ಅಂತ ಹೇಳಿದ್ದಕ್ಕೆ. ಆಯ್ತಾ ನಿಮ್ದು ಹೇಳಿ ಆಯ್ತಾ? ಹಾ ಹೇಳಿದ್ದೆ ಮಾತಾಜಿ. ಓಕೆ ಓಕೆ ಓಕೆ, ಸರಿ ಸರಿ, ಓಕೆ ಹೇಳಿದ್ರಿ ಸರ್. ಓಕೆ, ಶಕುಂತಲಾ ಮಾತಾಜಿ ಹರೇ ಕೃಷ್ಣ. ಸುಜಾತ ವಿ ಮಾತಾಜಿ ಹೇಳಿದ್ರ? ಇಲ್ಲ ಮಾತಾಜಿ. ಹೇಳಿದ್ರ? ಇಲ್ಲ ಮಾತಾಜಿ, ಹೇಳ್ತೀನಿ ಸರಿ ಮಾತಾಜಿ. ಸರಿ, ಶ್ಲೋಕ 8 ಹೇಳಿ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭು ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಸಮನ್ವಿತಾಃ. ಹರೇ ಕೃಷ್ಣ. ಧನ್ಯವಾದ ಧನ್ಯವಾದ ಮಾತಾಜಿ. ಸುಹಾಸಿನಿ ಮಾತಾಜಿ ಹರೇ ಕೃಷ್ಣ. ಸುಹಾಸಿನಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಹಾ ಮಾತಾಜಿ ಹೇಳಿ, ಒಂದ್ ನಿಮಿಷ. ಶ್ಲೋಕ 9 ಮಾತಾಜಿ. ಒಂದ್ ನಿಮಿಷ. ನಿತ್ಯಂ ತುಷ್ಯಂತಿ ನಿರ್ಮಲಾ ಮಾತಾಜಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ತುಂಬಾ ಸತಿ ಹೇಳ್ತಿದ್ದೀನಲ್ಲಪ್ಪ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಇನ್ನೊಂದ್ಸರಿ ಹೇಳ ಮಾತಾಜಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ ಮಕ್ಕಳದು. ಹಾ ಹೇಳಿ ಮಾತಾಜಿ. ಮಚ್ಚಿತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಾಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದ ಮಾತಾಜಿ. ಉಮಾ ಭಾಕ್ಲೆ ಮಾತಾಜಿ ಹೇಳಿದ್ರ? ಇಲ್ಲ ಮಾತಾಜಿ, ಹೇಳಿ ಮಾತಾಜಿ. 10 ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಉಪಯಾಂತಿ ಮಾಂ ಉಪಯಾಂತಿ ತೇ. ಉಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ವಾಸವಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ವಾಸವಿ ಮಾತಾಜಿ. ಓಕೆ, ಇನ್ಯಾರಾದ್ರೂ ಹೇಳಿಲ್ದೇ ಇರೋರು ಇದ್ದೀರಮ್ಮ? ರೇಣುಕಾ ಪವಾರ್ ಮಾತಾಜಿ. ರೇಣುಕಾ ಪವಾರ್ ಮಾತಾಜಿ. ಮಾತಾಜಿ ಇಲ್ಲ ಮಾತಾಜಿ. ವಾಸವಿ ಮಾತಾಜಿ ಅಲ್ಲ? ಹಾ ಹೌದು ಮಾತಾಜಿ. ವಾಸವಿ ಮಾತಾಜಿ. ಶ್ಲೋಕ 11 ಹೇಳಿ. ಅಧ್ಯಾಯ 10 ಶ್ಲೋಕ 11. ಇಲ್ಲ ಮಾತಾಜಿ, ನನ್ಗೆ ಸ್ವಲ್ಪ ಸರಿ ಸರಿ ಸರಿ, ಆವಾಗ್ಲೇ ಹೇಳಿದ್ರಿ ಅಲ್ಲ, ಸಾರಿ ಸರ್. ಓಕೆ ಸರಿ, ಇನ್ಯಾರು ಇಲ್ಲಲ್ಲ? ಎಲ್ಲಾರ್ದು ಆಯ್ತಾ? ಹರೇ ಕೃಷ್ಣ. ಶ್ಲೋಕ 11. ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ ಈಗ ಜಾಯ್ನ್ ಆದ್ರ? ಹರೇ ಕೃಷ್ಣ. ಸುಮಂಗಲ ಮಾತಾಜಿ ನೆಟ್ವರ್ಕ್ ಇದಾಗಿತ್ರಿ, ಅದಕ್ಕ ಹೋಗಿತ್ತು. ನೆಟ್ವರ್ಕ್ ಹೋಗಿದ್ದಕ್ಕೆ ಮತ್ ಹೊಳ್ಳಿ ಜಾಯ್ನ್ ಆದನ್ರಿ. ಈಗ ಹೇಳಕ್ ಇಷ್ಟಪಡ್ತೀರಾ ನೀವು? ಏನ್ರಿ ಅಧ್ಯಾಯ 10 ಶ್ಲೋಕ 8 ಹೇಳ್ತೀರಾ? ಇದೆಯಾ ಪುಸ್ತಕ ನಿಮ್ಮ ಹತ್ರ? ಇದೆಯಾ ಕೈನಲ್ಲಿ? ಭಗವದ್ಗೀತಾ ಪುಸ್ತಕ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದೇ ರೀ ಭಗವದ್ಗೀತಾ ಇದೆ ರೀ. ಲಾಗೌಟ್ ಆಗ್ತೀನಿ ಮಾತಾಜಿ. ಹಾ ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಓದ್ತೇನ್ರಿ ಮಾತಾಜಿ. ಅಧ್ಯಾಯ 10 ರೀ. ಅಧ್ಯಾಯ 10ರಲ್ಲಿ ಶ್ಲೋಕ 8. ಹರೇ ಕೃಷ್ಣ. ಓದ್ತೇನ್ರಿ ಮಾತಾಜಿ, ಓದ್ತೇನ್ರಿ. ಇನ್ಯಾರಾದ್ರೂ ರೆಡಿ ಇದ್ದೀರಾ? ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಶಶಿಕಲಾ ಮಾತಾಜಿ ರೆಡಿ ಇದ್ದೀರಾ? ಶ್ಲೋಕ ಶಶಿಕಲಾ ಮಾತಾಜಿ ಶ್ಲೋಕ 8 ಹೇಳಿ. ಅಷ್ಟೊತ್ತಿಗೆ ಸುಮಂಗಲ ಮಾತಾಜಿ ರೆಡಿ ಆಗ್ತಾರೆ. ಶ್ಲೋಕ 9. ಒಂದೇ ನಿಮಿಷ ಮಾತಾಜಿ. ಶ್ಲೋಕ 8 ಹೇಳಿ. ಒಂದೇ ನಿಮಿಷ ಮಾತಾಜಿ.
ಹೇಳ್ತೀನಿ. ಯಾರು ರೆಡಿ ಇದ್ದೀರಾ? ಗೀತಾರ್ ಮಾತಾಜಿ ರೆಡಿ ಇದ್ದೀರಾ? ಮಾತಾಜಿ. ಹಾ ಹೇಳಿಪ್ಪ. 8 ಶ್ಲೋಕ ಹೇಳಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಸಮನ್ವಿತಾಃ. ಎಸ್ ಶಶಿಕಲಾ ಮಾತಾಜಿ 9. ಸರಿ ಮಾತಾಜಿ. ಹರೇ ಕೃಷ್ಣ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಎಸ್ ಮಾತಾಜಿ. ಸುಮಂಗ್ಲ ಮಾತಾಜಿ ಇದ್ದೀರಾ? ಸಿಕ್ತಾ ಸುಮಂಗ್ಲಿ ಮಾತಾಜಿ? ಎಸ್ ಲಕ್ಷ್ಮೀಬಾಯಿ ಮಾತಾಜಿ ಹೇಳಿ. 10. ಹರೇ ಕೃಷ್ಣ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾತಿ ಬುದ್ಧಿಯೋಗಂ ತಂ ಏನ ಮಾಮುಕ್ತಯಾಂತಿ ತೇ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸುಮಂಗ್ಲ ಮಾತಾಜಿ ಹರೇ ಕೃಷ್ಣ. ಸುಮಂಗ್ಲ ಮಾತಾಜಿ ಕೇಳಿಸ್ತಾ ಇಲ್ಲ? ಸುಮಂಗ್ಲ ಮಾತಾಜಿ ಓಕೆ. ಯಾರು ಲಾಸ್ಟ್ ಶ್ಲೋಕ ಯಾರು ತಗೊಳ್ತೀರಾ? 11 ಶ್ಲೋಕ 11 ಹೇಳ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಕೋಮಲ್ ಮಾತಾಜಿ ಹೇಳ್ತಾ ಇದ್ದಾರೆ ಹೇಳಿ. ಆಯ್ತು. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜಯ. रामाचार्य हरिदास ठाकुर की जय. जगत गुरु श्रील प्रभुपाद की जय. हरि नाम संकीर्तन की जय. श्री भगवत गीता श्री भागवतम की जय. निताय गौर परिमानंदे हरि हरि बोल. ಧನ್ಯವಾದ ಎಲ್ಲರಿಗೂ. ಈ ಏಕಾದಶಿ ಕ್ಲಾಸ್ಗೆ ಜಾಯಿನ್ ಆಗಿದ್ದಕ್ಕೆ, ಇಷ್ಟೊತ್ತು ಇದ್ದಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಕೃಷ್ಣ ಒಳ್ಳೇದ್ ಮಾಡ್ಲಿ ಎಲ್ರಿಗೂ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಸುಮಂಗ್ಲ ಮಾತಾಜಿ ಹರೇ ಕೃಷ್ಣ. ನೋಡ್ರಿ ನಂದು ನೆಟ್ವರ್ಕ್ ಹೋಗುದು ಬರೋದು ಮಾತಾಜಿ. ನೋಡ್ದೆ ಮಾತಾಜಿ. ಅದೇ ಜಾಯಿನ್ ಆಗ್ತೀರಾ, ಲಾಗ್ಔಟ್ ಆಗ್ತೀರಾ, ಜಾಯಿನ್ ಆಗ್ತೀರಾ. ಹ್ಞೂನ್ರಿ ಹಂಗಾಗತ್ತೈತ್ರಿ ಮಾತಾಜಿ. ಇನ್ನೊಮ್ಮೆ ಚಾನ್ಸ್ ಕೊಡೋಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಲಾಗೌಟ್ ಆಗ್ತೀನಿ. ಹರೇ ಕೃಷ್ಣ.